Classic Education YouTube channel. I am Mahesh Pundivish, a faculty for quantitative aptitude. So ಒಂದು ಸೀರೀಸ್ ನ ಸ್ಟಾರ್ಟ್ ಮಾಡ್ಕೊಂಡು ಬಂದೀವಿ. RRB ಗ್ರೂಪ್ ಡಿ ಎಕ್ಸಾಮ್ಸ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡತ್ತೀವಿ. ಥಿಯರಿ ಜೊತೆ ಅದರ ಒಳಗಡೆ ಬಂದಿರುವಂತ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡತ್ತೀವಿ. ಸ್ವಲ್ಪ ಡಿಲೇ ಆಗೈತ್ರಿ, ಕ್ಲಾಸ್ ರೆಗ್ಯುಲರ್ಲಿ ನನಗೆ ಮಾಡಕ್ ಆಗ್ತಿಲ್ರಿ, ಶೆಡ್ಯೂಲ್ ಭಾಳ ಟೈಟ್ ಐತಿ. ಓಕೆ, ಸೊ ಬಟ್ ನಮ್ಮ ಯೂಟ್ಯೂಬ್ ಸೆಷನ್ದವ್ರು ಹೇಳಾಕತ್ತಿರ್ತಾರೆ ಸರ್, ಕಮೆಂಟ್ಸ್ ಭಾಳ ಮಾಡತ್ತಾರ ಸ್ಟೂಡೆಂಟ್ಸ್ ಅಂತೇಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಯುವರ್ ಅಪ್ರಿಷಿಯೇಷನ್ಸ್. ಓಕೆ, ಸೊ ಇನ್ನು ಮುಂದೆ ನಾನು ಪ್ರಯತ್ನ ಮಾಡ್ತೀನಿ ಅಲ್ಟರ್ನೇಟ್ ಡೇಸ್. ಓಕೆ, ಸೊ ಅಲ್ಟರ್ನೇಟ್ ಡೇಸಿಗೆ ಒಂದು ಕ್ಲಾಸ್ ಯೂಟ್ಯೂಬ್ ಒಳಗೆ ಮಾಡ್ಬೇಕಂತ ನಾನು ಡಿಸೈಡ್ ಮಾಡೇನ್ರಿ. ಓಕೆ, ಸೊ ಇನ್ನು ಮುಂದೆ ಆ ರೀತಿ ಇರ್ರೆಗ್ಯುಲರ್ ಆಗುದಿಲ್ಲ ಅಂತ ಹೇಳ್ತೇನ್ರಿ. ಸೊ ಇದಕ್ಕೊಂದು ಏನಪ್ಪಾ ಅಂದ್ರೆ ನಿಮ್ಗೊಂದು ಗಿಫ್ಟ್ ಕೊಡೋದಾದ್ರೆ ಅದು ಏನಪ್ಪಾ ಅಂತಂದ್ರೆ, ಇವತ್ತು ನಾವು ಒಂದು ಬೆಸ್ಟ್ ಟಾಪಿಕ್ ಮತ್ತೆ ಟಫ್ ಅಂತ ನಾವು ಹೇಳ್ತೀವಿ. ಆಮೇಲೆ ಫಿಕ್ಸ್ ಕ್ವಶನ್ಸ್ RRB ಗ್ರೂಪ್ ಡಿ ಎಕ್ಸಾಮ್ಸ್ ತಿಂತ್ರ ಪ್ರತಿಯೊಂದು ನೀವು ಕ್ವಶನ್ ಪೇಪರ್ ತೆಗೆದ್ ನೋಡ್ರಿ. ಈ ಟಾಪಿಕ್ ದಿಂತ್ರ ಕ್ವಶನ್ ಇಲ್ಲ ಅಂತಿಲ್ಲ, ರೈಟ್? ಸೊ ಈ ಟಾಪಿಕ್ ಮ್ಯಾಗಿಂತ್ರ ಪ್ರತಿಯೊಂದು ಎಕ್ಸಾಮ್ ಒಳಗಡೆ RRB ಗ್ರೂಪ್ ಡಿ ಎಕ್ಸಾಮ್ ಒಳಗಡೆ ಪ್ರತಿಯೊಂದು ಕ್ವಶನ್ ಪೇಪರ್ ಒಳಗೆ ಇಲ್ಲಿದಿಂತ್ರ ಕ್ವಶನ್ಸ್ ಬಂದಿದಾವ್ರಿ. ಸೊ ಆ ಟಾಪಿಕ್ ನ ಇವತ್ತು ನಾವು ಡಿಸ್ಕಸ್ ಮಾಡೋಣ್ರಿ. ಓಕೆ, ಸೊ ಎಷ್ಟು ದಿವಸ ನೀವು ಪೇಷನ್ಸ್ ತಿಂತ್ರ ವೇಟ್ ಮಾಡಿರಲ್ಲ, ಸೊ ಅದಕ್ಕೆ ಇದೊಂದು ಗಿಫ್ಟ್ ನನ್ನ ಕಡೆ ಅದ, ರೈಟ್? ಸೊ ಟ್ರಿಗ್ನೋಮೆಟ್ರಿ, ಸೊ ಇವತ್ತಿಂದ ಕ್ಲಾಸ್ ಟ್ರಿಗ್ನೋಮೆಟ್ರಿ. ಸೊ ನೋಡ್ರಿ, ನಾ ಅಗೇನ್ ಅದನ್ನ ಹೇಳ್ತೇನ್ರಿ ಹೊಳ್ಳೆ. ಸೊ ನೀವು ಬಹಳಷ್ಟು ಜನ ITI ಸ್ಟೂಡೆಂಟ್ಸ್ ಅದಿರಿ, ಹೌದಾ? ಸೊ ಕಂಪ್ಲೀಟ್ಲಿ ಬೇಸಿಕ್ ಲೆವೆಲ್ ದಿಂತ್ರ ಸ್ಲೋಲಿ ನಾ ಈ ಕ್ಲಾಸ್ ನ ತಗೊಂಡ್ ಹೋಗ್ತೇನ್ರಿ. ಓಕೆ, ಸೊ ಕೆಲವೊಬ್ರು ಯಾರಿಗೆ ಬೇಸಿಕ್ಸ್ ಗೊತ್ತೈತಲ್ಲ, ಸೊ ನೀವು ಅದನ್ನ 1.25 ಸ್ಪೀಡ್ ಇಟ್ಟು ನೋಡಬಹುದ್ರಿ. ಯೂಟ್ಯೂಬ್ ಒಳಗೆ ಅದು ಆಪ್ಷನ್ ಇರ್ತೈತಿ ನಿಮ್ ಕಡೆ. ಓಕೆ, ಬಟ್ ಯಾರ ITI ಸ್ಟೂಡೆಂಟ್ಸ್ ಅದಿರಿ, ಯಾರ ಟ್ರಿಗ್ನೋಮೆಟ್ರಿನ ಫಸ್ಟ್ ಟೈಮ್ ಕಲಿಯಾಕತ್ತೀರಿ, ಸೊ ನಿಮ್ಮನ್ನ ನಾ ಮೈಂಡ್ ಒಳಗೆ ಇಟ್ಕೊಂಡು ಈ ಕ್ಲಾಸ್ನ ಟೀಚ್ ಮಾಡೋದೇನ್ರಿ. ಓಕೆ, ಸೊ ಆರಾಮಾಗಿ ತಿಳ್ಕೊಳ್ಳೋಣ್ರಿ. ಓಕೆ, ಸ್ಲೋಲಿ ನಾವು ಡಿಫಿಕಲ್ಟಿ ಲೆವೆಲ್ನ ಇನ್ಕ್ರೀಸ್ ಮಾಡ್ಕೊತ ಹೋಗೋಣ್ರಿ. ಸೊ ಟ್ರಿಗ್ನೋಮೆಟ್ರಿ ಅಂತಂದ್ರೆ ಏನ್ರಿ? ಈಗ ಈ ವರ್ಡ್ ಏನ್ ಹೇಳ್ತೈತ್ರಿ? ಸಿ ಟ್ರೈ ಅಂತಂದ್ರ 3 3. ಓಕೆ, ಟ್ರೈ ಅಂತಂದ್ರ 3, ಇಂಗ್ಲಿಷ್ ಒಳಗೆ ಟ್ರೈ ಅಂದ್ರ 3. ಗೋನೋ, ಓಕೆ, ಇದೇನು ಗೋನೋ ಅಂತ ಐತಲ್ಲ, ಇದಕ್ಕೆ ನಾವ್ ಏನಂತ ಕರಿತೀವಿ? ಸೈಡ್ ಅಂತ ಕರಿತೀವಿ, ಸೈಡ್. ಓಕೆ, ಗೋನೋ ಅಂದ್ರ ಸೈಡ್. ಮೆಟ್ರಿ ಅಂದ್ರ ಮೆಜರ್ಮೆಂಟ್, ಅಳತೆ ಮಾಡೋದ್ರಿ. ಓಕೆ, ಸೊ ಮೆಟ್ರಿ ಅಂದ್ರೆ ಏನ್ರಿ? ಮೆಜರ್ಮೆಂಟ್ ಅಳತಿ ಮಾಡೋದು. ಅಂದ್ರ 3 ಸೈಡ್ಸ್ ನ ಮೆಜರ್ ಮಾಡೋದಕ್ಕ ನಾವು ಟ್ರಿಗ್ನೋಮೆಟ್ರಿ ಅಂತ ಕರಿತೀವಿ. ಈಗ ನೀವು 10th ಒಳಗಡೆ ಅಥವಾ ಸ್ಕೂಲ್ ಡೇಸ್ ಒಳಗಡೆ ನಿಮ್ಗೆ ಗೊತ್ತೈತ್ರಿ. ಓಕೆ, ಸೊ ಯಾವ ಫಿಗರಿಗೆ, ಯಾವ ಪರ್ಟಿಕ್ಯುಲರ್ ಆಬ್ಜೆಕ್ಟಿಗೆ ಅಥವಾ ನೀವು ಒಂದು 2D ಫಿಗರ್ ನ ತಗೊಂಡಾಗ ಯಾವ್ದಕ್ 3 ಸೈಡ್ಸ್ ಇರ್ತಾವ ಹೇಳ್ರಿ? ಸೊ ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಹೌದಲ್ರಿ? ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ? ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಈ ರೈಟ್ ಆಂಗಲ್ ಟ್ರಯಾಂಗಲ್ ಈಗ ಎಷ್ಟು ಸೈಡ್ಸ್ ಅದಾವ ನೋಡ್ರಿ? ಇದೊಂದು ಸೈಡ್ ಐತ್ರಿ, ಇದೊಂದು ಸೈಡ್ ಐತಿ, ಇದೊಂದು ಸೈಡ್ ಐತಿ. ಎಷ್ಟು ಸೈಡ್ಸ್ ಅದಾವ್ರಿ? ಇದಕ್ಕ 3 ಸೈಡ್ಸ್ ಅದಾವ. ಸೊ ಈ ಸೈಡ್ಸ್ ಬಗ್ಗೆ, ಈ ಟ್ರಯಾಂಗಲ್ ಬಗ್ಗೆ ನಾವು ಮಾತಾಡೋದು. ಈ ಟ್ರಿಗ್ನೋಮೆಟ್ರಿ ಒಳಗಡೆ ನಾವು ಈ ಟ್ರಯಾಂಗಲ್ ಬಗ್ಗೆ ಮಾತಾಡೋದು. ಓಕೆ, ಸೊ ಏನೇನು ಮಾತಾಡೋದೈತ್ರಿ? ಓಕೆ, ಅದನ್ನೊಂದು ಸ್ವಲ್ಪ ನಾವಿಲ್ಲೇ ಡಿಸ್ಕಷನ್ ಮಾಡೋಣ್ರಿ. ಈಗ ಇದೊಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ನನ್ನ ಇಲ್ಲಿ ಡ್ರಾ ಮಾಡ್ತೇನೆ. ಆರಾಮಾಗಿ ಕೇಳ್ರಿ, ಬಹಳ ಬೇಸಿಕ್ ದಿಂತ್ರ ಹೋಗೋಣ್ರಿ. ಓಕೆ, ಬಹಳ ಬೇಸಿಕ್ ಲೆವೆಲ್ ದಿಂತ್ರ ನಾವು ಡಿಸ್ಕಷನ್ ಮಾಡೋಣ್ರಿ. ಈಗ ಇದೊಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಐತೆ ಅಂತ ಅನ್ಕೋರಿ. ಸೊ ಸರ್, ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಂದ್ರೆ ಏನ್ರಿ? ಓಕೆ, ಸೊ ಯಾವ ಟ್ರಯಾಂಗಲ್ ಅದ? ಸೊ ಇದೊಂದು ಏನು ಟ್ರಯಾಂಗಲ್ ಐತಲ್ಲ, ಯಾವ ಟ್ರಯಾಂಗಲ್ ಅದ ಒಂದು ಸೈಡ್ 90 ಡಿಗ್ರಿ ಇರ್ತೈತಿ ನೋಡ್ರಿ. 90 ಡಿಗ್ರಿ ಒಂದು ಸೈಡ್ 90 ಡಿಗ್ರಿ ಇರ್ತೈತಲ್ಲ, ಸೊ ಅದಕ್ಕೆ ನಾವು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಂತ ಕರಿತೀವಿ. ಓಕೆ, ಅಥವಾ ರೈಟ್ ಆಂಗಲ್ ಅಂತ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಇದೆಷ್ಟೈತಿ ನೋಡ್ರಿ, ಇಲ್ಲಿ 90 ಡಿಗ್ರಿ ಐತ್ರಿ, ಹೌದಾ? 90 ಡಿಗ್ರಿ. ಸೊ ಈ ಟ್ರಯಾಂಗಲ್ಗೆ, ಈ ತರ ಟ್ರಯಾಂಗಲ್ಸ್ ಏನಿರ್ತಾವಲ್ಲ, ಇದಕ್ಕೆ ನಾವು ಏನಂತ ಕರಿತೀವಿ? ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಈ ಟ್ರಿಗ್ನೋಮೆಟ್ರಿ ಒಳಗಡೆ ನಾವು ಈ ತರ ಟ್ರಯಾಂಗಲ್ಸ್ ಬಗ್ಗೆ ಮಾತಾಡೋರ್ದೀವಿ. ಓಕೆ, ಸೊ ಎಲ್ಲದಕ್ಕಿಂತ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಈ ಟ್ರಯಾಂಗಲ್ ಅದು ಇವು ಏನು ಸೈಡ್ಸ್ ಅದಾವಲ್ಲ, ಈ ಸೈಡ್ಸಿಗೆ
ಒಂದಿಷ್ಟು ಹೆಸರು ಅದಾವ. ಈ ಸೈಡ್ಸಿಗೆ ನಾವು ಏನಂತ ಕರಿತೀವಿ? ಸೊ ಅದನ್ನ ಒಂದ್ ಸ್ವಲ್ಪ ನಾವು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮೊದಲು ಒಂದು ಬೇಸಿಕ್ ಥಿಂಗ್ ನೋಡ್ರಿ. ಓಕೆ, ಈ ಕೋನ ಏನಿರ್ತಾವಲ್ಲ, ಈ ಆಂಗಲ್ಸ್ ಏನಿರ್ತಾವ ನೋಡ್ರಿ. ಓಕೆ, ಸೊ ಇಲ್ಲಿ 3 ಆಂಗಲ್ಸ್ ಅದಾವ್ರಿ. ಸೊ ನಿಮ್ಗೆ ಗೊತ್ತೈತ್ರಿ, ಈ 3 ಆಂಗಲ್ಸ್ ನ ನೀವು ಒಂದ್ ವೇಳೆ ಕೂಡಿಸಿದ್ರಿ ಅಂತ ಅನ್ಕೋರಿ, ನಿಮಗ ಎಷ್ಟು ಆಂಗಲ್ ಬರ್ತೈತ್ರಿ? 180 ಡಿಗ್ರಿ ಬರ್ತೈತಿ. ಓಕೆ, ಸೊ ಅದ್ರೊಳಗೆ ಇದು 90 ಡಿಗ್ರಿ ಐತ್ರಿ ಅದ, ಹೌದಲ್ರಿ? ಅಂದ್ರ ಇದು 90 ಡಿಗ್ರಿ ಐತಂದ್ರ ಇವು ಎರಡೂನು ನೀವು ಆಡ್ ಮಾಡಿದಾಗ, ಈ ಎರಡು ಆಂಗಲ್ಸ್ ನ ನೀವು ಆಡ್ ಮಾಡಿದಾಗ ಎಷ್ಟು ಬರ್ತೈತ್ರಿ? 90 ಡಿಗ್ರಿ ಬರ್ತೈತಿ. ಯಾಕಂದ್ರ ಇದು ಆಲ್ರೆಡಿ 90 ಐತ್ರಿ. ಸೊ ಇದು ಎಕ್ಸ್ ಆಂಗಲ್ ಐತಂತ ತಿಳ್ಕೊರಿ, ಇದು ವೈ ಐತಂತ ತಿಳ್ಕೊರಿ, ಹಂಗ. ಓಕೆ, ಸೊ ಈಗ ಎಕ್ಸ್ ಪ್ಲಸ್ ವೈ ಪ್ಲಸ್, ಓಕೆ, ಸೊ ಇದು ಆಂಗಲ್ ಎಷ್ಟು ಐತ್ರಿ? ಇದು 90 ಡಿಗ್ರಿ. ಸೊ 90 ಡಿಗ್ರಿ ಈಕ್ವಲ್ ಟು ಎಷ್ಟು ಬಂತ್ರಿ? ಅದ 180 ಡಿಗ್ರಿ ಬಂತ್ರಿ. ಸಪೋಸ್ ಈ 90 ಡಿಗ್ರಿನ ಆ ಕಡೆ ತಗೊಂಡು ಹೋದ್ನಂದ್ರ ರೀ, ಇದು ಪ್ಲಸ್ 90 ಡಿಗ್ರಿ ಐತ್ರಿ, ಆ ಕಡೆ ಹೋತಂದ್ರ ಮೈನಸ್ 90 ಡಿಗ್ರಿ ಆಕತ್ರಿ. ಅಂದ್ರ ಇಲ್ಲಿದಿಂದ್ರ ಎಕ್ಸ್ ಪ್ಲಸ್ ವೈ, ಸೊ ಇಲ್ಲಿ ಏನಾಕತ್ರಿ? 180 ಡಿಗ್ರಿ ಒಳಗಡೆ 90 ಡಿಗ್ರಿ ನೀವು ಮೈನಸ್ ಮಾಡಿದ್ರ ಎಷ್ಟು ಉಳಿತೈತ್ರಿ? 90 ಡಿಗ್ರಿ ಉಳಿತೈತ್ರಿ. ಅಂದ್ರೆ ಇಲ್ಲಿದಿಂತ್ರ ನನಗೆ ಇನ್ನೊಂದು ಪಾಯಿಂಟ್ ಏನ್ ಗೊತ್ತಾತ್ ಹೇಳ್ರಿ, ಈ ಉಳಿದಿರೋ 2 ಆಂಗಲ್ಸ್ ಕೋನ್ಗಳು ಏನದಾವಲ್ಲ, ಸೊ ಇದ್ರದ ಸಮ್ ಅಥವಾ ಇದ್ರದ 2 ಆಂಗಲ್ಸ್ ನ ನೀವು ಆಡ್ ಮಾಡಿದಾಗ ಎಷ್ಟು ಬರ್ತೈತ್ರಿ? ಇದು 90 ಡಿಗ್ರಿ ಬರ್ತೈತಿ. ಓಕೆ, ಇರ್ಲಿ, ಇದು ಒಂದು ಪಾಯಿಂಟ್, ಜಸ್ಟ್ ಇದು ನಿಮಗ್ ಗೊತ್ತಿರ್ಲಿ. ಓಕೆ, ಈಗ ಮೇನ್ ಪಾರ್ಟಿಗೆ ಬರೋಣ. ಮೇನ್ ಪಾರ್ಟಿಗೆ ನಾವಿಲ್ಲಿ ಏನ್ ಮಾಡ್ಬೇಕಾಗೈತಿ? ಓಕೆ, ಈ ಸೈಡ್ಸ್ ಏನದಾವಲ್ಲ, 3 ಸೈಡ್ಸ್ ಅದಾವ ನೋಡ್ರಿ. ಈಗ ಸಪೋಸ್ ನಾ ಇದಕ್ಕ ಹೆಸರು ಬರೆಯುದಾದ್ರ ಇದು ಎ, ಇದು ಬಿ, ಮತ್ತ ಇದಕ್ ಸಿ ಅಂತ ಹೆಸರು ಕೊಡೋಣ್ರಿ. ಈಗ ಒಂದು ಸೈಡ್ ಎ ಬಿ ಐತ್ರಿ, ಇನ್ನೊಂದು ಬಿ ಸಿ ಐತ್ರಿ, ಆಮೇಲೆ ಇನ್ನೊಂದು ಸಿ ಎ ಐತ್ರಿ, ಅಥವಾ ಎ ಸಿ ಸೈಡ್ ಐತಿ ಅಂತ ಅನ್ಕೋರಿ. ಈಗ ನೋಡ್ರಿ, ಈ ಎಲ್ಲದಕ್ಕಿಂತ ದೊಡ್ಡದ ಸೈಡ್ ಯಾವ್ದೈತ್ರಿ? ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ, ಸರ್ ಇದು ಎಲ್ಲದಕ್ಕಿಂತ ದೊಡ್ಡ ಸೈಡ್ ಐತಿ ನೋಡ್ರಿ, ಹೌದಾ? ನೋಡಿದ ತಕ್ಷಣ ಗೊತ್ತಾಗ್ತೈತ್ರಿ. ಸೊ ಈ ಎಲ್ಲದಕ್ಕಿಂತ ದೊಡ್ಡದ ಸೈಡ್ ಏನೈತಿ ನೋಡ್ರಿ, ಇದಕ್ಕೆ ನಾವು ಹೈಪೋಟನಸ್ ಅಂತ ಕರಿತೀವಿ. ಇದನ್ನ ಶಾರ್ಟ್ ಆಗಿ ನಾವು HYP ಅಂತ ಬರಿತೀವಿ, ಹೈಪೋಟನಸ್. ಓಕೆ, ಇದಕ್ಕೆ ಏನಂತ ಕರಿತೀವಿ? ಹೈಪೋಟನಸ್ ಸೈಡ್ ಅಂತ ಕರಿತೀವಿ ನಾವು, ರೈಟ್? ಸೊ ಇದಕ್ಕ ಹೈಪೋಟನಸ್ ಸೈಡ್ ಅಂತ ಕರಿತೀವಿ. ಓಕೆ, HYP. ಈಗ ನಮ್ಮ ಟ್ರಿಗ್ನೋಮೆಟ್ರಿ ಒಳಗಡೆ ಒಂದು ಫಸ್ಟ್ ಬೇಸಿಕ್ ಪಾಯಿಂಟ್, ಒಂದು ಬಹಳ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಏನಂತಂದ್ರ ಕನ್ಸಿಡರಿಂಗ್ ಆಂಗಲ್. ಓಕೆ, ಕನ್ಸಿಡರಿಂಗ್ ಆಂಗಲ್. ಸೊ ನಾವು ಯಾವ ಆಂಗಲ್ ನ ಕನ್ಸಿಡರ್ ಮಾಡಾಕತ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಯಾವ ಆಂಗಲ್ ನ ನಾವು ಕನ್ಸಿಡರ್ ಮಾಡಾಕತ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ಸದ್ಯದ ಮಟ್ಟಿಗೆ ನಾವು ಏನ್ ಮಾಡೋಣ್ರಿ, ಇಲ್ಲೇ ನಾವು ಆಂಗಲ್ ವೈ ಕನ್ಸಿಡರ್ ಮಾಡೋಣ್ರಿ. ಓಕೆ, ಈ ಆಂಗಲ್ ನ ಕನ್ಸಿಡರ್ ಮಾಡೋಣ. ಸೊ ಇದನ್ನ ಬಿಡ್ರಿ, ಇದು ಓಕೆ. ಸೊ ಈ ಆಂಗಲ್ ನ ಅಷ್ಟ ಕನ್ಸಿಡರ್ ಮಾಡೋಣ್ರಿ. ನೋಡ್ರಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಈ ಆಂಗಲ್ ಅಂದ್ರೆ ನಾ ಈಗ ಏನೇನು ಡಿಫೈನ್ ಮಾಡೋದೇನ್ ನೋಡ್ರಿ, ಅಥವಾ ಇಲ್ಲಿ ಏನೇನು ಬರೆಯೋದೇನ್ ನೋಡ್ರಿ, ಅದನ್ನ ಈ ಆಂಗಲ್ ನ ಸೆಟ್ ಮಾಡ್ಕೊಂಡು ನಾ ಈ ಸೈಡ್ಸ್ ನ ಮೇಜರ್ ಮಾಡೋದೇನ್ರಿ, ಈ ಸೈಡ್ಸ್ ನ ನೇಮಿಂಗ್ ಕೊಡೋದೇ, ಈ ಸೈಡ್ಸ್ ಹೆಸರು ಕೊಡೋದೇನ್ರಿ. ಇಲ್ಲಿ ನೋಡ್ರಿ, ಈಗ ಇದು ಸೈಡ್ ಯಾವ್ದೈತ್ರಿ? ಇದು ಸೈಡ್ ವೈ ಐತ್ರಿ, ಹೌದಾ? ಈ ವಾಯಿಗೆ ಇದ್ರದ್ದು ಅಪೋಸಿಟ್ ಯಾವ್ದು ಸೈಡ್ ಐತಿ ನೋಡ್ರಿ, ಇದ್ರದ್ದು ವಿರುದ್ಧ ದಿಕ್ಕೊಳಗೆ ಯಾವ್ದು ಸೈಡ್ ನಿಂತೈತಿ ನೋಡ್ರಿ, ಈ ಸೈಡ್ ಐತಿ, ಎ ಬಿ ಸೈಡ್. ಸೊ ಇದಕ್ ನಾವ್ ಏನಂತ ಕರಿತೀವಿ ಅಂತಂದ್ರ, ಇದಕ್ ನಾವು ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಓಕೆ, ಸೊ ಇನ್ನೊಂದ್ಸಲ ನೋಡ್ರಿ. ಓಕೆ, ಇನ್ನೊಂದ್ಸಲ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೇನ್ರಿ ನಾನು. ಓಕೆ, ಆರಾಮಾಗಿ ಅರ್ಥ ಮಾಡ್ಕೋರಿ. ಸೊ ಇದೊಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಐತ್ರಿ. ಓಕೆ, ಇದೊಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಐತ್ರಿ. ರೈಟ್, ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಐತಿ. ಸೊ ಇದಕ್ಕೊಂದು ಆಂಗಲ್ ಕೊಡೋಣ್ರಿ. ಓಕೆ, ಇಲ್ಲಿ ನಾವ್ ಏನ್ ಮಾಡೋಣ್ರಿ, ಇದಕ್ಕೊಂದು ಆಂಗಲ್ ಕೊಡೋಣ್ರಿ. ಆಗಲೇ ವಾಯ್ ಅಂತ ಕೊಟ್ಟಿದೀವಿ, ಈ ಸಲ ತೀಟಾ ಅಂತ ಕೊಡೋಣ್ರಿ ಇದಕ್ಕೆ. ಸೊ ತೀಟಾ ಅಂತಂದ್ರೆ ಏನ್ರಿ? ಇದೊಂದು ಆಂಗಲ್ ರೀ. ಇದು ಯಾವ ಆಂಗಲ್ ರೀ? ಇಲ್ಲಿ ಇರುವಂತ ಆಂಗಲ್. ಸೊ ಈ ಕೋನ್ ಎಷ್ಟ ಐತಪ್ಪ ಅಂತಂದ್ರೆ ಒಂದು ತೀಟಾ ಐತ್ರಿ. ಇದು ಅಂತೂ 90 ಡಿಗ್ರಿ ಐತ್ರಿ. ಸೊ ಇದಕ್ಕೊಂದು ಹೆಸರು ಕೊಡೋಣ್ರಿ, ಎ, ಇದಕ್ ಬಿ, ಇದಕ್ ಸಿ. ಓಕೆ, ಈಗ ಎಲ್ಲದಕ್ಕಿಂತ ದೊಡ್ಡ ಸೈಡ್ ಏನೈತಿ ನೋಡ್ರಿ, ಇದು ಎಲ್ಲದಕ್ಕಿಂತ ದೊಡ್ಡ ಸೈಡ್ ಐತ್ರಿ. ಸೊ ಈ ಸೈಡಿಗೆ ನಾವು ಏನಂತ ಕರಿತೀವಿ? ಹೈಪೋಟನಸ್ ಸೈಡ್ ಅಂತ ಕರಿತೀವಿ. ಇದನ್ನ ನಾವು ಶಾರ್ಟ್ ಆಗಿ HYP ಅಂತ ಬರಿತೀವಿ, ಹೈಪೋಟನಸ್, ಹೈಪೋಟನಸ್ ಸೈಡ್ ಅಂತ ಕರಿತೀವಿ. ಓಕೆ, ಇದು ಹೈಪೋಟನಸ್ ಸೈಡ್ ಅಂತ.
ಓಕೆ, ಈಗ ನಾ ಯಾವ ಆಂಗಲ್ ನ ಕನ್ಸಿಡರ್ ಮಾಡಾಕತ್ತೀನ್ರಿ? ಈ ಆಂಗಲ್ ನ ಕನ್ಸಿಡರ್ ಮಾಡಾಕತ್ತೀನಿ. ಸೊ ಇದು ಆಂಗಲ್ ಏನೈತ್ರಿ? ಅದ ಥೀಟಾ ಐತ್ರಿ. ಸೊ ಈ ಆಂಗಲ್ ಅದ ವಿರೋಧ ದಿಕ್ಕು ಒಳಗ ಅಪೋಸಿಟ್ ಸೈಡ್ ಒಳಗಡೆ ಯಾವ್ದು ಸೈಡ್ ಐತ್ ನೋಡ್ರಿ? ಅದು ಸೈಡ್ ಎ ಬಿ ಐತ್ರಿ. ಇದರದ ಅಪೋಸಿಟ್ ಸೈಡ್ ದಾಗ ಯಾವ್ದು ಸೈಡ್ ಐತಿ ಹೇಳ್ರಿ ನೋಡ್ರು? ಎ ಬಿ ಸೈಡ್ ಐತಿ, ಈ ಸೈಡ್ ಐತಿ. ಸೊ ಈ ಸೈಡಿಗೆ ನಾವ್ ಏನಂತ ಕರಿತೀವಪ್ಪ ಅಂತಂದ್ರ ಇದಕ್ ನಾವು ಅಪೋಸಿಟ್ ಸೈಡ್ ಅಂತ ಕರಿತೀವಿ. ನೋಡ್ರಿ, ನೆಲ್ಪಿಟ್ಕೋರಿ, ಇದಕ್ ನಾವ್ ಏನಂತ ಕರಿತೀವಿ? ಅಪೋಸಿಟ್ ಸೈಡ್. ನೆಲ್ಪಿಟ್ಕೋರಿ, ನಮ್ದು ಆಂಗಲ್ ಇಲ್ಲಿ ಐತ್ರಿ. ನಮ್ದು ಆಂಗಲ್ ಎಲ್ಲೈತ್ರಿ? ನಾವು ತಗೊಂಡಿರುವಂತ ಆಂಗಲ್ ಯಾವ್ದೈತ್ರಿ? ಈ ಆಂಗಲ್ ಥೀಟಾ ಐತ್ರಿ. ಈ ಆಂಗಲ್ ನ ತಗೋತೀವಿ. ಸೊ ಯಾವ ಆಂಗಲ್ ನಾವು ತಗೊಂಡಿರ್ತೀವಲ್ಲ ಅದರದ್ದು ವಿರುದ್ಧ ದಿಕ್ಕು ಒಳಗಡೆ, ಅದರದ ಅಪೋಸಿಟ್ ಸೈಡ್ ಒಳಗಡೆ ಯಾವ್ದು ಸೈಡ್ ಇರ್ತೈತಿ ನೋಡ್ರಿ, ಅದಕ್ಕ ನಾವ್ ಏನಂತ ಕರಿತೀವಿ? ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಇದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಐತಿ. ಸೊ ನಮ್ ಕನ್ಸಿಡರಿಂಗ್ ಆಂಗಲ್ ಅಂದ್ರೆ ನಾವು ಯಾವ ಆಂಗಲ್ ನ ಕನ್ಸಿಡರ್ ಮಾಡಿದೀವಿ, ಯಾವ ಆಂಗಲ್ ನ ತಗೊಂಡಿದೀವಿ, ಅದರದ್ದು ವಿರುದ್ಧ ದಿಕ್ಕವಾಗಿ ಯಾವ್ದು ಸೈಡ್ ಐತ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ? ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್, ಈಗ ಇಲ್ಲೊಂದು ನಾನು ಒಂದು ಟ್ರಯಾಂಗಲ್ ಡ್ರಾ ಮಾಡ್ತೇನೆ. ಸೇಮ್ ಟ್ರಯಾಂಗಲ್ ಐತಿ. ಓಕೆ, ಇದು ಈ ಸಲ ಪಿ ಕ್ಯೂ ಮತ್ತು ಆರ್ ಅಂತ ತಗೊಂಡಿನ್ರಿ. ಸೊ ಇದೇನೈತ್ರಿ? ಇದು ರೈಟ್ ಆಂಗಲ್ ಟ್ರಯಾಂಗಲ್ ಐತಿ. ಇದು 90 ಡಿಗ್ರಿ ಅಂತೂ ಐತಿ. ಸೊ ಈ ಟ್ರಯಾಂಗಲ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಕತ್ರಿ ಪಿ ಆರ್ ಏನೈತಲ್ಲ ಇದು ಎಲ್ಲದಕ್ಕಿಂತ ದೊಡ್ಡ ಸೈಡ್ ಐತಿ. ಸೊ ಈ ದೊಡ್ಡ ಸೈಡಿಗೆ ನಾವು ಏನಂತ ಕರಿತೀವಿ? ಹೈಪೋಟನಸ್ ಅಂತ ಕರಿತೀವಿ. ಸೊ ಇದು ಅಂತೂ ಫಿಕ್ಸ್ ಆಗ್ತದೆ, ಇದ್ರಾಗ ಏನು ಪ್ರಾಬ್ಲಮ್ ಇಲ್ರಿ. ಬಟ್ ಈ ಸಲ ನಾ ಏನ್ ಮಾಡ್ತೇನ್ರಿ? ಈ ಸಲ ನಾ ಆಂಗಲ್ ಇದನ್ನ ಕನ್ಸಿಡರ್ ಮಾಡಂಗಿಲ್ರಿ. ಈ ಸಲ ನಾ ಆಂಗಲ್ ಇದನ್ನ ಕನ್ಸಿಡರ್ ಮಾಡ್ತೇನೆ. ಸೊ ಈ ಆಂಗಲ್ ಈಗ ನಾ ಒಂದು ಹೆಸರು ಕೊಡ್ತೇನ್ರಿ, ಅಲ್ಫಾ. ಇದು ಅಲ್ಫಾ ಅಂತೇಳಿ ಒಂದು ಆಂಗಲ್ ಐತ್ರಿ. ಓಕೆ, ಒಂದು ಕೋನ್ ಐತ್ರಿ. ಸೊ ಈಗ ಲಕ್ಷ ಕೊಟ್ಟು ಕೇಳ್ರಿ, ನಾ ಇಲ್ಲಿ ಏನ್ ಹೇಳೀನ್ರಿ? ನೀವು ಯಾವ ಆಂಗಲ್ ನ ಕನ್ಸಿಡರ್ ಮಾಡ್ತೀರಿ ಅದ್ರ ವಿರುದ್ಧ ದಿಕ್ಕೊಳಗೆ ಯಾವ್ದು ಸೈಡ್ ಇರ್ತೈತಲ್ಲ ಅದಕ್ಕೆ ನಾವು ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಬಟ್ ಈ ಸಲ ನಮ್ದು ಆಂಗಲ್ ಇಲ್ಲಿ ಐತ್ರಿ. ನಮ್ದು ಆಂಗಲ್ ಎಲ್ಲೈತ್ರಿ? ಇಲ್ಲಿ. ಸೊ ಹಂಗಾದ್ರೆ ಇದ್ರದ್ದು ವಿರುದ್ಧ ದಿಕ್ಕೊಳಗೆ ಯಾವ್ದು ಸೈಡ್ ಐತಿ ಹೇಳ್ರಿ ನೋಡುನು? ಕ್ಯೂ ಆರ್ ಸೈಡ್ ಐತ್ರಿ. ಯಾವ್ದು ಸೈಡ್ ಐತ್ರಿ? ಕ್ಯೂ ಆರ್ ಸೈಡ್ ಐತಿ. ಸೊ ಈ ಸಲ ಈ ಪರ್ಟಿಕ್ಯುಲರ್ ಟ್ರಯಾಂಗಲ್ ಒಳಗಡೆ ನಾವು ಕ್ಯೂ ಆರ್ ಗೆ ಏನಂತ ಕರಿತೀವ್ರಿ? ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ನಾವು ಏನ್ ತಿಳ್ಕೊಂಡಿವಿ ಹೇಳ್ರಿ? ಅದಕ್ಕೆ ನಾ ಇಲ್ಲಿ ಬರ್ದಿದ್ದೇನ್ರಿ. ನಾವು ಯಾವ ಆಂಗಲ್, ಯಾವ ಕೋನನ್ನ ನಾವು ಕನ್ಸಿಡರ್ ಮಾಡಕತ್ತೀವಿ ಅದು ಬಹಳ ಇಂಪಾರ್ಟೆಂಟ್. ಈಗ ನಾನು ಈ ಟ್ರಯಾಂಗಲ್ ಒಳಗಡೆ ಈ ಕೋನ, ಈ ಆಂಗಲ್ ನ ಕನ್ಸಿಡರ್ ಮಾಡಿದ್ರಿ. ಸೊ ಅವಾಗ ಇದರದ ಅಪೋಸಿಟ್ ಸೈಡ್ ದಾಗ ಯಾವ್ದು ಸೈಡ್ ಇತ್ರಿ? ಎ ಬಿ ಇತ್ರಿ. ಇದ್ರದ್ದು ವಿರುದ್ಧ ದಿಕ್ಕೊಳಗೆ ಯಾವ್ದು ಸೈಡ್ ಇತ್ರಿ? ಎ ಬಿ ಇತ್ರಿ. ಸೊ ಇದಕ್ಕೆ ನಾವು ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಬಟ್ ಇಲ್ಲಿ ನೋಡ್ರಿ, ಟ್ರಯಾಂಗಲ್ ಇಲ್ಲಿ ಯಾವ ಟ್ರಯಾಂಗಲ್ ಐತಿ, ಯಾವ ತರದ ಟ್ರಯಾಂಗಲ್ ಐತ್ಲ ಅದೇ ತರದ ಟ್ರಯಾಂಗಲ್ ಇಲ್ಲೂ ಐತಿ. ಇದ್ರದ್ ಹೆಸರು ಅಷ್ಟ ಚೇಂಜ್ ಮಾಡಿನ್ರಿ, ಬಟ್ ನೋಡಕ್ ಎರಡು ಸೇಮ್ ಅದಾವ. ಬಟ್ ಈ ಕೇಸ್ ಒಳಗಡೆ ಇಲ್ಲಿ ಏನ್ ಚೇಂಜ್ ಆಗೈತಿ ಹೇಳ್ರಿ? ನಮ್ದು ಕನ್ಸಿಡರಿಂಗ್ ಆಂಗಲ್ ಚೇಂಜ್ ಆಗೈತ್ರಿ. ಸೊ ಇಲ್ಲಿ ನಾ ಕನ್ಸಿಡರ್ ಮಾಡಿರುವಂತ ಆಂಗಲ್ ಯಾವ್ದ್ರಿ? ಅಲ್ಫಾ. ಹೈಪೋಟನಸ್ ನಮ್ದು ಅದ ಇರ್ತೈತ್ರಿ. ಹೈಪೋಟನಸ್ ಚೇಂಜ್ ಆಗಂಗಿಲ್ರಿ. ಈ ಮೂರು ಸೈಡ್ಸ್ ಒಳಗಡೆ ಎಲ್ಲದಕ್ಕಿಂತ ದೊಡ್ಡದ ಸೈಡ್ ಯಾವ್ದು ಇರ್ತೈತಲ್ಲ ಅದಕ್ಕೆ ನಾವು ಹೈಪೋಟನಸ್ ಸೈಡ್ ಅಂತ ಕರಿತೀವಿ. ಬಟ್ ಅಪೋಸಿಟ್ ಸೈಡ್ ಏನೈತಿ ನೋಡ್ರಿ, ಅಪೋಸಿಟ್ ಸೈಡ್ ಯಾವಾಗ್ಲೂ ಯಾವ್ದು ಇರ್ತೈತ್ರಿ? ನಾವು ಯಾವ್ದು ಕನ್ಸಿಡರ್ ಮಾಡಿರ್ತೀವಿ, ಯಾವ ಆಂಗಲ್ ನ ಕನ್ಸಿಡರ್ ಮಾಡಿರ್ತೀವಿ ಅದರದ ಅಪೋಸಿಟ್ ಸೈಡ್ ದಾಗ ಯಾವ್ದು ಸೈಡ್ ಇರ್ತೈತಲ್ಲ ಅದಕ್ಕೆ ನಾವು ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಸೊ ಈ ಟ್ರಯಾಂಗಲ್ ಒಳಗಡೆ ಇದು ಅಪೋಸಿಟ್ ಸೈಡ್, ಈ ಟ್ರಯಾಂಗಲ್ ಒಳಗಡೆ ಇದು ಅಪೋಸಿಟ್ ಸೈಡ್. ಓಕೆ, ಅಂಡ್ ಲಾಸ್ಟ್ ಈ ಟ್ರಯಾಂಗಲ್ ಒಳಗಡೆ ಎರಡು ಟ್ರಯಾಂಗಲ್ ಬಗ್ಗೆ ಮಾತಾಡೋಣ. ಲಾಸ್ಟ್ ಈ ಟ್ರಯಾಂಗಲ್ ಒಳಗಡೆ ಒಂದು ಸೈಡ್ ಉಳಿತಿರಿ ಇಲ್ಲಿ. ಸೊ ಈ ಉಳಿದಿರೋ ಸೈಡ್ ಏನೈತಲ್ಲ ಇದಕ್ಕೆ ನಾವು ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಡ್ಜಸೆಂಟ್ ಸೈಡ್. ಓಕೆ, ಯಾವ್ದು ಲಾಸ್ಟಿಗೆ ಉಳಿದೈತಲ್ಲ ಇದಕ್ಕೆ ನಾವು ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಸೊ ಅಡ್ಜಸೆಂಟ್ ಸೈಡ್ ಇಲ್ಲೈತ್ರಿ. ಈ ಟ್ರಯಾಂಗಲ್ ಒಳಗಡೆ ಆ ಅಡ್ಜಸೆಂಟ್ ಸೈಡ್ ಎಲ್ಲ ಆಗ್ತೈತ್ರಿ? ಇಲ್ಲ ಆಗ್ತೈತ್ರಿ. ಸೊ ಈ ಸೈಡ್ ಉಳ್ಕೊಂಡೈತ್ರಿ. ಸೊ ಈ ಸೈಡಿಗೆ ನಾವು ಏನಂತ ಕರಿತೀವಿ? ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಓಕೆ, ರೈಟ್. ಸೊ ಇಲ್ಲಿವರೆಗೂ ನಾವ್ ಏನ್ ತಿಳ್ಕೊಂಡಿವಿ? ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಬೇಕ್ರಿ ನಮಗ, ಹೌದಾ? ಆ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಒಳಗಡೆ
ನಾವು ಯಾವ ಕೋನನ ಕನ್ಸಿಡರ್ ಮಾಡಾಕತ್ತೀವಿ. ಮತ್ತೆ ಇದನ್ನ ಕನ್ಸಿಡರ್ ಮಾಡಕ್ ಬರಂಗಿಲ್ರಿ, ಯಾಕಂದ್ರೆ ಇದು ಆಲ್ರೆಡಿ 90 ಡಿಗ್ರಿ ಐತಿ. ಓಕೆ, ಇದು ಬಿಟ್ಟು ಉಳಿದ 2 ಆಂಗಲ್ಸ್ ಒಳಗಡೆ ಯಾವ್ದು ಆಂಗಲ್ ನಾವು ಕನ್ಸಿಡರ್ ಮಾಡಾಕತ್ತೀವಿ ಅದು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಯಾವ ಆಂಗಲ್ ನಾವು ಕನ್ಸಿಡರ್ ಮಾಡ್ತಿರ್ತೀವಿ ಅದರದ ಅಪೋಸಿಟ್ ಡೈರೆಕ್ಷನ್ ದಾಗ ಯಾವ್ದು ಸೈಡ್ ಇರ್ತೈತಲ್ಲ ಅದಕ್ಕೆ ನಾವು ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಹೈಪೋಟನಸ್ ಅಂತರೂ ಎಲ್ಲದಕ್ಕಿಂತ ದೊಡ್ಡದ ಸೈಡ್ ಐತ್ರಿ ಅದ. ಉಳಿತೇನ್ರಿ ಅಡ್ಜಸೆಂಟ್ ಸೈಡ್. ಸೊ 3ನೇ ಸೈಡ್ ಯಾವ್ದು ಉಳಿದಿರ್ತೈತಲ್ಲ ಅದಕ್ಕೆ ನಾವು ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಸೊ ಇಷ್ಟು ಪಾರ್ಟ್ ನಾವು ಇಲ್ಲಿವರೆಗೂ ಡಿಸ್ಕಸ್ ಮಾಡಿ. ಓಕೆ, ಸೊ ಯಾರು ITI ಆದವ್ರು ಅದಿರಿ ಆರಾಮಾಗಿ ಕುಂತು ಮೈಂಡ್ ನ ಫ್ರೀ ಇಟ್ಟು ಕೇಳ್ರಿ. ಬಹಳ ಬೇಸಿಕ್ ಲೆವೆಲ್ ದಿಂದ ತಗೊಂಡು ಹೋಗ್ರಿ, ಟೆನ್ಷನ್ ಒಟ್ಟ ತಗೋಬೇಡ್ರಿ. ಓಕೆ, ರೈಟ್. ಚಲೋ, ಇದು ಅರ್ಥ ಆತಂತ ಅನ್ಕೊಂಡೇನ್ರಿ. ಈಗ ಮುಂದೆ ಹೋಗೋಣ್ರಿ. ಈಗ ಇಲ್ಲೊಂದು ರೈಟ್ ಆಂಗಲ್ಡ್ ಟ್ರ್ಯಾಂಗಲ್ ನಾ ತಗೊಂಡೇನ್ರಿ. ಓಕೆ, ಸೊ ಈ ರೈಟ್ ಆಂಗಲ್ಡ್ ಟ್ರ್ಯಾಂಗಲ್ ಒಳಗಡೆ ನೋಡ್ರಿ ಇನ್ನೊಂದ್ಸಲ ತಿಳ್ಕೊಳ್ಳೋಣ. ಸಪೋಸ್ ನಂದು ಈ ಸಲ ಆಂಗಲ್ ಇಲ್ಲಿ ಐತ ಅಂತ ಅನ್ಕೊಳ್ಳಿ. ಇದು ಆಂಗಲ್ ನಂದು ತೀಟಾ ಐತಿ. ಸೊ ಈ ಸಲ ನಾ ಆಂಗಲ್ ಯಾವ್ದು ಕೊಡಾಕತ್ತೇನ್ರಿ? ತೀಟಾ. ಈ ಆಂಗಲ್ ಕೊಡಾಕತ್ತೇನ್ರಿ. ಸೊ 1ನೇ ಪಾಯಿಂಟ್ ನಾ ಏನ್ ಹೇಳೇನ್ರಿ, ಈ ಮೂರೂತ್ರೊಳಗಡೆ ಎಲ್ಲದಕ್ಕಿಂತ ದೊಡ್ಡದ ಸೈಡ್ ಏನಿರ್ತೈತಲ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ? ಹೈಪೋಟನಸ್ ಅಂತ ಕರಿತೀವಿ. ಸೊ ಒಂದ್ ಥಿಂಗ್ ಅಂತೂ ಕನ್ಫರ್ಮ್ ಐತ್ರಿ, ಇದು ಎಲ್ಲದಕ್ಕಿಂತ ದೊಡ್ಡ ಸೈಡ್ ಐತಿ. ಸೊ ಈ ಸೈಡಿಗೆ ನಾವ್ ಏನಂತ ಕರಿತೀವಿ? ಹೈಪೋಟನಸ್ ಅಂತ ಕರಿತೀವಿ. ವೆರಿ ಗುಡ್. ಈಗ ಇದರದ ಅಪೋಸಿಟ್ ಡೈರೆಕ್ಷನ್ ದಾಗ ಅಂದ್ರೆ ನಾವು ಯಾವ ಆಂಗಲ್ ನ ಕನ್ಸಿಡರ್ ಮಾಡಿದೀವಲ್ಲ ಇದರದ ಅಪೋಸಿಟ್ ಡೈರೆಕ್ಷನ್ ದಾಗ ಯಾವ್ದು ಸೈಡ್ ಇರ್ತೈತಲ್ಲ ಈ ಸೈಡಿಗೆ ನಾವ್ ಏನಂತ ಕರಿತೀವಿ? ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಇದಕ್ಕೆ ನಾವ್ ಏನಂತ ಕರಿತೀವಿ? ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಓಕೆ, ಸೊ ಇದರ ವಿರುದ್ಧ ದಿಕ್ಕೊಳಗೆ ಯಾವ್ದು ಸೈಡ್ ಐತಿ ನೋಡ್ರಿ, ಆ ಸೈಡಿಗೆ ನಾವ್ ಏನಂತ ಕರಿತೀವಿ? ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಸೊ ಇದು ಅಂತರೂ ಹೈಪೋಟನಸ್ ಅಂತ ಕರಿದೀವಿ. ಕನ್ಸಿಡರ್ ಆಂಗಲ್, ನಾ ಯಾವ ಆಂಗಲ್ ತೋಳಾಕತ್ತೇನ್ರಿ? ಇಲ್ಲಿ ತೀಟಾ ಆಂಗಲ್ ತೋಳಾತೇನ್ರಿ, ಈ ಆಂಗಲ್ ತೋಳಾತೇನ್ರಿ. ಸೊ ಇದ್ರದ್ದು ಅಪೋಸಿಟ್ ದಿಕ್ಕೊಳಗೆ ಯಾವ್ದೈತ್ರಿ? ಅಪೋಸಿಟ್ ಸೈಡ್. ಸೊ ಈ ಸೈಡಿಗೆ ನಾವ್ ಏನಂತ ಕರಿಯೋಣ್ರಿ? ಇದಕ್ಕೆ ಅಪೋಸಿಟ್ ಸೈಡ್ ಅಂತ ಕರಿಯೋಣ್ರಿ. ಸೊ ಲಾಸ್ಟ್ ಇದೊಂದು ಸೈಡ್ ಉಳಿತ್ರಿ ಅದ. ಸೊ ಈ ಸೈಡಿಗೆ ನಾವ್ ಏನಂತ ಕರಿಯೋಣ್ರಿ? ಅಡ್ಜಸೆಂಟ್ ಸೈಡ್ ಅಂತ ಕರಿಯೋಣ್ರಿ. ಓಕೆ, ಇದಕ್ಕೆ ಏನಂತ ಕರಿಯೋಣ್ರಿ? ಅಡ್ಜಸೆಂಟ್ ಸೈಡ್ ಅಂತ ಕರಿಯೋಣ್ರಿ. ರೈಟ್. ಓಕೆ, ಓಕೆ. ಈಗ ಇಲ್ಲೊಂದು ಟ್ರಯಾಂಗಲ್ ತಗೊಂಡೇನ್ರಿ, ಇದು ಕೂಡ ರೈಟ್ ಆಂಗಲ್ ಟ್ರಯಾಂಗಲ್ ಐತ್ರಿ. ಓಕೆ, ಸೊ ಇದು 90 ಡಿಗ್ರಿ ಐತಿಲ್ ನೋಡ್ರಿ. ಇದು ಒಂದ್ ಆಂಗಲ್ ಅದರದ್ದು 90 ಡಿಗ್ರಿ ಇತ್ತಂದ್ರೆ ಮುಗಿತ್ರಿ, ಅದು ರೈಟ್ ಆಂಗಲ್ ಟ್ರಯಾಂಗಲ್ ಇರ್ತದೆ. ಸೊ ಇದು ಕೂಡ ರೈಟ್ ಆಂಗಲ್ ಟ್ರಯಾಂಗಲ್ ಐತಿ. ಸೊ ಇಲ್ಲಿ ಇನ್ನೊಂದು ಸಲ ನಾವು ಸೈಡ್ಸ್ ನ ನೋಡ್ಕೊಳ್ಳೋಣ್ರಿ. ಓಕೆ, ಇಲ್ಲಿ ಒಂದು ಸಲ ಸೈಡ್ಸ್ ನ ನೋಡ್ಕೊಳ್ಳೋಣ. ನೋಡ್ರಿ, ಎಲ್ಲದಕ್ಕಿಂತ ದೊಡ್ಡ ಸೈಡ್ ಅಂತೂ ಇದೈತ್ರಿ. ಸೊ ಎಲ್ಲದಕ್ಕಿಂತ ದೊಡ್ಡ ಸೈಡ್ ಇದು ಐತಂತಂದ್ರ ಒಂದೇದು ಇದು ನಮ್ದು ಹೈಪೋಟನಸ್ ಆತ್ರಿ. ಸೊ ಹೈಪೋಟನಸ್ ಕಂಡು ಹಿಡಿಯೋದು ಬಹಳ ಈಸಿ ಐತ್ರಿ. ಹೈಪೋಟನಸ್ ಸೈಡ್ ಏನೈತಲ್ಲ ಇದನ್ನ ಕಂಡು ಹಿಡಿಯೋದು ಬಹಳ ಈಸಿ ಐತ್ರಿ. ಆ 3 ಸ್ಲೈಡ್ಸ್ ಒಳಗಡೆ ಯಾವ್ದು ದೊಡ್ಡದ ಸೈಡ್ ಇರ್ತೈತಿ ಅದಕ್ಕ ನಾವ್ ಏನಂತ ಕರಿತೀವಿ? ಹೈಪೋಟನಸ್. ಸೊ ನೋಡಿದ್ರನ ಗೊತ್ತಾಗ್ತೈತ್ರಿ. ಸೊ ಇದು ಬಹಳ ದೊಡ್ಡ ಸೈಡ್ ಐತಿ. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ? ಹೈಪೋಟನಸ್ ಅಂತ ಕರಿತೀವಿ. ಓಕೆ, ವೆರಿ ಗುಡ್. ಈಗ ನಾ ಏನ್ ಮಾಡ್ತೇನ್ರಿ, ಈಗ ನಂದು ಕನ್ಸಿಡರಿಂಗ್ ಆಂಗಲ್. ಓಕೆ, ನಾನು ಏನ್ ಮಾಡ್ತೇನ್ರಿ? ಇಲ್ಲಿ ತಗೊಂತೇನ್ರಿ ಈ ಸಲ. ಓಕೆ, ಇದು ಕನ್ಸಿಡರಿಂಗ್ ಆಂಗಲ್ ನ ಇಲ್ಲಿ ಏನ್ ಮಾಡ್ತೇನ್ರಿ? ಇಲ್ಲಿ ತಗೊಂತೇನ್ರಿ. ಸೊ ಯಾವ ಆಂಗಲ್ ತಗೊಳೋಣ್ರಿ? ಬೀಟಾ ಅಂತ ತಗೊಳೋಣ್ರಿ. ಓಕೆ, ಇದಕ್ಕೆ ಬೀಟಾ ಆಂಗಲ್ ಅಂತ ಕರಿತೀವಿ. ಇವೆಲ್ಲ ಆಂಗಲ್ಗಳು ಅದಾವ್ರಿ, ತಲೆ ಕೆಡ್ಸ್ಕೊಬೇಡಿ. ಈಗ ಅವಂಗ 20 ಡಿಗ್ರಿ, 30 ಡಿಗ್ರಿ, 40 ಡಿಗ್ರಿ, 50 ಡಿಗ್ರಿ ಅಂತ ಏನ್ ನಾವು ಡಿಗ್ರಿ ಅಂತ ಕರಿತೀವಲ್ಲ ಹಂಗ ಅದು ಒಂದು ಡಿಗ್ರಿ ಐತಿರೋದು ಅಷ್ಟ. ಓಕೆ, ಸೊ ಬೀಟಾ ಅಂದ್ರೆ ಏನು ಭಯಾನಕ ಐತಿ ಅಂತ ತಿಳ್ಕೊಬೇಡ್ರಿ. ರೈಟ್, ಫೈನ್. ಸೊ ಈ ಸಲ ನಂದು ಕನ್ಸಿಡರಿಂಗ್ ಆಂಗಲ್ ಏನೈತ್ರಿ? ಬೀಟಾ. ಈ ಆಂಗಲ್ ಐತ್ರಿ. ಸೊ ಇದರದ ವಿರುದ್ಧ ದಿಕ್ಕೊಳಗೆ ಯಾವ್ದು ಸೈಡ್ ಐತಿ ನೋಡ್ರಿ? ಈ ಸೈಡ್ ಐತಿ. ಸೊ ಈ ವಿರುದ್ಧ ದಿಕ್ಕೊಳಗೆ ಯಾವ್ದು ಸೈಡ್ ಇರ್ತೈತಲ್ಲ ಸೊ ಅದಕ್ಕ ನಾವು ಏನಂತ ಕರಿತೀವಿ? ಅದಕ್ಕೆ ನಾವು ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಸೊ ಈಗ ಒಂದ ಸೈಡ್ ಉಳಿತೀರಿ, ಯಾವುದು? ಈ ಸೈಡ್. ಸೊ ಈ ಸೈಡಿಗೆ ನಾವು ಏನಂತ ಕರಿತೀವಿ? ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಓಕೆ, ಇದಕ್ಕೆ ಏನಂತ ಕರಿತೀವಿ? ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಓಕೆ, ರೈಟ್. ಸೊ ಇಲ್ಲಿ ತನ ನಿಮ್ಗೆ ಎಲ್ಲರಿಗೂ ಅರ್ಥ ಆಗೈತೆ ಅಂತ ಅನ್ಕೊಂಡಿದ್ರಿ. ಸೊ ಇಲ್ಲಿ ತನ ನಾವ್ ಏನ್ ಕಲ್ತೀವಿ? ಯಾವುದೂ ಒಂದು ಟ್ರಯಾಂಗಲ್ ನ ಅವ್ರು ಕೊಟ್ರ ಅಂತ ಅನ್ಕೋರಿ. ಓಕೆ, ಯಾವುದೂ ಒಂದು ಟ್ರಯಾಂಗಲ್ ನ ಅವ್ರು ಕೊಟ್ರ ಅಂತ ಅನ್ಕೋರಿ. ಓಕೆ, ಸಪೋಸ್
ಈಗ ನಾ ಇಲ್ಲೊಂದು ಟ್ರಯಾಂಗಲ್ ಡ್ರಾ ಮಾಡ್ತೇನ್ರಿ. ಈಗ ಇಲ್ಲಿ ಒಂದ್ಸಲ ನಾವು ಹೆಸರು ಕೊಡೋಣ್ರಿ ಇದಕ್ಕೆ. ಓಕೆ, ಯಾಕಂದ್ರೆ ಇಲ್ಲಿ ನೇಮಿಂಗ್ಸ್ ಗೊತ್ತಾಗ್ಬೇಕು ನಿಮಗೆ. ಓಕೆ, ನಾವು ಏನ್ ಹೆಸರು ಕೊಡಾಕತ್ತೀವಲ್ಲ, ಸೊ ಆ ಹೆಸರು ಕೊಡೋದನ್ನ ಬಹಳ ಇಂಪಾರ್ಟೆಂಟ್ ಐತಿ. ಓಕೆ, ಸೊ ಈಗ ಇಲ್ಲಿ 90 ಡಿಗ್ರಿ ಐತಿ. ಓಕೆ, ಇಲ್ಲಿ ಏನೈತ್ರಿ, ಇದು 90 ಡಿಗ್ರಿ ಐತಿ. ಆಮೇಲೆ ಈ ಸಲ ನಂದು ಕನ್ಸಿಡರ್ ಆಂಗಲ್ ಇಲ್ಲಿ ಐತ್ರಿ. ಸೊ ಇದು ನಂದು ಟೀಟಾ ಇದೆ. ಓಕೆ, ಇದು ನಂದು ಕನ್ಸಿಡರ್ ಆಂಗಲ್ ಐತ್ರಿ. ಈ ರೀತಿ ನಾ ಟ್ರಯಾಂಗಲ್ ನ ಡ್ರಾ ಮಾಡಿದ್ರಿ. ಸೊ ಈಗ ನನಗೆ ಈ ಟ್ರಯಾಂಗಲ್ಸ್ ಸೈಡ್ಸಿಗೆ ಹೆಸರು ಕೊಡ್ಬೇಕಾಗಿತ್ತು. ಸೊ ಒಂದೇದು ಎಲ್ಲದಕ್ಕಿಂತ ದೊಡ್ಡ ಸೈಡ್ ಯಾವ್ದೈತ್ರಿ, ಇದೈತ್ರಿ. ನೋಡಿದ ತಕ್ಷಣ ಗೊತ್ತಾಗ್ತೈತ್ರಿ. ಸೊ ಒಂದೇ ಪಾಯಿಂಟ್ ನನಗೆ ಏನು ಗೊತ್ತಾತ್ರಿ, ಇದು ನಂದು ಹೈಪೋಟನಸ್ ಐತಿ. ಓಕೆ, ಇದು ಎಲ್ಲದಕ್ಕಿಂತ ದೊಡ್ಡ ಸೈಡ್ ಐತಿ, ಇದು ನಂದು ಹೈಪೋಟನಸ್ ಐತಿ ಅಂತ ಗೊತ್ತಾಗ್ತದೆ. ಓಕೆ, ಈಗ ನಂದು ಕನ್ಸಿಡರಿಂಗ್ ಆಂಗಲ್ ತೀಟಾ ಐತ್ರಿ, ಅದ ಇಲ್ಲಿ ಐತ್ರಿ. ಸೊ ಇದರದ ಅಪೋಸಿಟ್ ಡೈರೆಕ್ಷನ್ ಒಳಗಡೆ ಯಾವ್ದು ಸೈಡ್ ಇರ್ತೈತಲ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ, ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಓಕೆ, ಏನಂತ ಕರಿತೀವಿ, ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಓಕೆ, ಈಗ ಯಾವ್ದು ಸೈಡ್ ಉಳಿದಿರ್ತೈತಲ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ, ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಓಕೆ, ವಿ ಕಾಲ್ ಇಟ್ ಆಸ್ ಅಡ್ಜಸೆಂಟ್ ಸೈಡ್, ರೈಟ್. ಸೊ ಈಗ ನಾವು ಇಲ್ಲಿವರೆಗೂ ಏನ್ ತಿಳ್ಕೊಂಡಿವಲ್ಲ ಇದು ಬೇಸಿಕ್ ರೀ. ಆಮೇಲೆ ಇಂಪಾರ್ಟೆಂಟ್ ಎರಡು. ಓಕೆ, ಸೊ ಇಲ್ಲಿ ನಾವು ಏನ್ ತಿಳ್ಕೊಂಡಿವಿ ಹೇಳ್ರಿ, ಇಲ್ಲಿ ಸೈಡ್ಸ್ ತಿಳ್ಕೊಂಡಿವಿ. ಓಕೆ, ನಾವ್ ಇಲ್ಲಿ ಏನ್ ತಿಳ್ಕೊಂಡಿವಿ, ಸೈಡ್ಸ್ ತಿಳ್ಕೊಂಡಿವಿ. ಓಕೆ, ಇಲ್ಲಾಗಿರ್ಬೋದ್ರಿ, ಇಲ್ಲಾಗಿರ್ಬೋದು, ರೈಟ್. ಈ ಪರ್ಟಿಕ್ಯುಲರ್ ಕ್ವಶನ್ ಒಳಗೂ ಆಗಿರ್ಬೋದ್ರಿ. ಓಕೆ, ಅಥವಾ ಇಲ್ಲಾಗಿರ್ಬೋದು. ಸೊ 3 ಸೈಡ್ಸ್ ಅದಾವ್ರಿ. ಒಂದು ಹೈಪೋಟನಸ್, ಎಲ್ಲದಕ್ಕಿಂತ ದೊಡ್ಡ ಸೈಡ್. ಒಂದು ಅಪೋಸಿಟ್ ಸೈಡ್, ನೀವು ಯಾವ ಆಂಗಲ್ ಕನ್ಸಿಡರ್ ಮಾಡಿರ್ತೀರಿ ಅದರ ಅಪೋಸಿಟ್ ಡೈರೆಕ್ಷನ್ ದಾಗ ನೋಡ್ರಿ, ಅದರ ವಿರುದ್ಧ ದಿಕ್ಕೊಳಗೆ ಯಾವ್ದು ಸೈಡ್ ಐತಿ ನೋಡ್ರಿ. ಸೊ ಅದಕ್ಕೆ ನಾವು ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಯಾವ್ದು ಸೈಡ್ ಉಳಿದೈತಲ್ಲ ಅದಕ್ಕೆ ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ, ಅಡ್ಜಸೆಂಟ್ ಸೈಡ್. ಓಕೆ, ವೆರಿ ಗುಡ್. ಸೊ ಈಗ ಮುಂದಿನ ಕ್ವಶನ್ಗೆ ಅಥವಾ ಮುಂದಿನ ಸ್ಲೈಡಿಗೆ ನಾವು ಮೂವ್ ಆಗೋಣ್ರಿ. ಓಕೆ, ರೈಟ್. ಈಗ ನೋಡ್ರಿ, ನಮ್ಮ ಟ್ರಿಗ್ನೋಮೆಟ್ರಿ ಒಳಗಡೆ ಟೋಟಲ್ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅದಾವ್ರಿ. ಓಕೆ, 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅದಾವ್ರಿ. ಅದ್ರೊಳಗಡೆ ಫಸ್ಟ್ 3 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನದಾವಲ್ಲ, ನೆಕ್ಸ್ಟ್ 3 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವಿರುದ್ಧವಾಗಿ ಅದಾವ್ರಿ, ಅಪೋಸಿಟ್ ಅದಾವ್ರಿ. ಓಕೆ, ಸೊ ಆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಈಗ ನಾವ್ ಏನ್ ಮಾಡೋಣ್ರಿ, 1 by 1 ಸ್ಟಡಿ ಮಾಡ್ಕೊತ ಹೋಗೋಣ್ರಿ. ಅದ್ರ ಜೊತೆ ಅದ್ರದ್ದು ಡೆಫಿನೇಷನ್ ಏನೈತಂತೂ ಸ್ಟಡಿ ಮಾಡೋಣ್ರಿ. ಓಕೆ, ಈಗ ಇಲ್ಲೊಂದನ ರೈಟ್ ಆಂಗಲ್ಡ್ ಟ್ರಯಾಂಗಲ್ ತಗೊಂಡಿನ್ರಿ. ಈ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಒಳಗಡೆ ಇದು 90 ಡಿಗ್ರಿ ಐತಿ. ಓಕೆ, ಆಮೇಲೆ ನಾ ಏನ್ ಮಾಡ್ತೇನ್ರಿ, ಸದ್ಯದ ಮಟ್ಟಿಗೆ ಇಲ್ಲಿ ನಾ ಒಂದು ಆಂಗಲ್ ಕನ್ಸಿಡರ್ ಮಾಡ್ತೇನ್ರಿ, ಅದಕ್ಕೆ ತೀಟಾ ಅಂತ ಹೆಸರು ಕೊಡೋಣ್ರಿ. ಓಕೆ, ಸೊ ಇದು ನಮ್ದು ಕನ್ಸಿಡರಿಂಗ್ ಆಂಗಲ್. ಸೊ ಈ ಆಂಗಲ್ ಎಷ್ಟೈತ್ರಿ, ಇಲ್ಲಿ ತೀಟಾ ಐತ್ರಿ. ಓಕೆ, ರೈಟ್. ಸೊ ಏನೇನ್ ಹೆಸರು ಕೊಟ್ಟಿವಿ ಇನ್ನೊಂದ್ಸಲ ಕೊಟ್ಟು ಬಿಡೋಣ್ರಿ, ಹೌದಾ. ಸೊ ಎಲ್ಲದಕ್ಕಿಂತ ದೊಡ್ಡ ಸೈಡಿಗೆ ನಾವು ಏನಂತ ಕರಿತೀವಿ, ಹೈಪೋಟನಸ್ ಅಂತ ಕರಿತೀವಿ, ಹೈಪೋಟನಸ್ ಸೈಡ್ ಅಂತ ಕರಿತೀವಿ, ಹೌದಾ, ರೈಟ್. ಆಮೇಲೆ ಯಾವ ಆಂಗಲ್ ನಾವು ಕನ್ಸಿಡರ್ ಮಾಡಿವಿ ಅದರ ವಿರುದ್ಧ ದಿಕ್ ಒಳಗಡೆ ಅಪೋಸಿಟ್ ಸೈಡ್ ದಾಗ ಯಾವ್ದು ಸೈಡ್ ಐತ್ಲಾ ಅದಕ್ಕೆ ನಾವು ಏನಂತ ಕರೆದಿವಿ, ಅಪೋಸಿಟ್ ಸೈಡ್ ಅಂತ ಕರೆದಿವಿ. ಓಕೆ, ಸೊ ಲಾಸ್ಟ್ ಏನ್ ಸ್ಲೈಡ್ ಉಳ್ದೈತ್ಲಾ, ಲಾಸ್ಟ್ ಏನ್ ಸೈಡ್ ಉಳ್ದೈತ್ ನೋಡ್ರಿ, ಅದಕ್ಕೆ ನಾವು ಅಡ್ಜಸೆಂಟ್ ಸೈಡ್ ಅಂತ ಕರೆದಿವಿ. ಓಕೆ, ಇದಕ್ಕೆ ಏನಂತ ಕರೆದಿವಿ, ಅಡ್ಜಸೆಂಟ್ ಸೈಡ್ ಅಂತ ಕರೆದಿವಿ. ಓಕೆ, ಈಗ ಸ್ವಲ್ಪ ಏನ್ ಮಾಡೋಣ್ರಿ, ನಿಮ್ ಕಂಫರ್ಟಿಗೆ, ಯಾಕಂದ್ರೆ ಈ ತರ ನೀವು ಸ್ಕೂಲ್ ಡೇಸ್ ದಾಗ ಮಾಡಿರ್ತೀರಿ, ಅದಕ್ಕೆ ನಿಮ್ ಕಂಫರ್ಟಿಗೆ ಏನ್ ಮಾಡೋಣ್ರಿ, ಇದಕ್ಕೊಂದು ಹೆಸರು ಕೊಡೋಣ್ರಿ. ಏನಂತ, ಇದು ಟ್ರಯಾಂಗಲ್ ಎ, ಇದು ಬಿ, ಆಮೇಲೆ ಇದು ಸಿ. ಅಂದ್ರ ಎ ಸಿ ಏನೈತಲ್ಲ ಇದಕ್ಕ ಹೈಪೋಟನಸ್ ಅಂತ ಕರೆದಿವಿ, ಎ ಬಿ ಏನೈತಲ್ಲ ಇದಕ್ಕೆ ಅಪೋಸಿಟ್ ಸೈಡ್ ಅಂತ ಕರಿತೀವಿ, ಬಿ ಸಿ ಏನೈತಲ್ಲ ಇದಕ್ಕೆ ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಓಕೆ, ರೈಟ್. ಸೊ ಇಲ್ಲಿ ತನ ನಿಮಗೆ ಎಲ್ಲರಿಗೂ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ. ಈಗ ನಾ ಏನ್ ಮಾಡ್ತೇನ್ರಿ, ಇದ್ರಾಗಿಂದ 2 ಸೈಡ್ಸ್ ನಾನು ತಗೊಂಡು ಅದನ್ನ ಅನುಪಾತದಾಗ ಬರ್ಕೋತ ಹೋಗ್ತೇನ್ರಿ. 2 ಸೈಡ್ಸ್ ನಾ ತಗೊಂಡು ಅನುಪಾತದಾಗ ಬರ್ಕೋತ ಹೋಗ್ತೇನ್ರಿ, ಹೌದಾ. ಸೊ ಹೆಂಗ್ ಅನುಪಾತ ತಗೋಬಹುದು ನೋಡ್ರಿ, ಒಂದು ಈ ಸೈಡ್ ನ ಈ ಸೈಡ್ ಜೊತೆ ಮಾಡಬಹುದು. ಈಗ ನಾನು ಭಾಗ್ ಮಾಡ್ಬೇಕಾಗಿತ್ತು, ಇಲ್ಲಿ 3 ಸೈಡ್ಸ್ ಅದಾವಿಲ್ರಿ, ಈ 3 ಸೈಡ್ಸ್ ಒಳಗಡೆ ನನಗೆ ಏನ್ ಮಾಡ್ಬೇಕಾಗೈತ್ರಿ, 2 ಸೈಡ್ಸ್ ನ ಭಾಗ್ ಮಾಡ್ಬೇಕಾಗೈತಿ. ಸೊ ಹೆಂಗ್ ಭಾಗ್ ಮಾಡ್ಬೋದು ಅಂತ ಕೇಳಿದ ನೀವೇನ್ ಹೇಳ್ತೀರಿ, ಸರ್ ಈಜಿ ಬಾಳ ಐತ್ರಿ, ಇದನ್ನ ಇದ್ರಲ್ಲೇ ಭಾಗ್ ಮಾಡ್ರಿ 1, ಇದನ್ನ ಇದ್ರಲ್ಲೇ ಭಾಗ್ ಮಾಡ್ರಿ 2, ಇದನ್ನ ಇದ್ರಲ್ಲೇ ಭಾಗ್ ಮಾಡ್ರಿ 3, ಆಮೇಲೆ ಉಲ್ಟಾ ಮಾಡ್ರಿ,
ಮೊದಲ ಇದನ್ನ ಇದ್ರಲ್ಲೇ ಮಾಡಿದ್ರಿ, ಈಗ ಉಲ್ಟಾ ಮಾಡ್ರಿ, ಇದನ್ನ ಇದ್ರಲ್ಲೇ ಮಾಡ್ರಿ, ಇದನ್ನ ಇದ್ರಲ್ಲೇ ಮಾಡ್ರಿ, ಇದನ್ನ ಇದ್ರಲ್ಲೇ ಮಾಡ್ರಿ. ಹೌದಲ್ರಿ? ಸೊ ಈಗೇನು ಈ 3 ಸೈಡ್ಸ್ ನಾವು ಭಾಗ ಮಾಡ್ಬೋದಲ್ಲ. ಸೊ ಟೋಟಲಿ 6 ವೇಸ್ ದಾಗ ನಾವು ಇದನ್ನ ಭಾಗ ಮಾಡ್ಬೋದು. ಸೊ ಆ 6 ಭಾಗ್ಸ್ನ ನಾವ್ ಏನ್ ಮಾಡ್ಬೋದು, 6 ಸಲ ನಾವ್ ಏನ್ ಭಾಗ ಮಾಡ್ಬೋದು ನೋಡ್ರಿ. ಅದಕ್ಕ ನಾವ್ ಏನಂತ ಕರಿತೀವಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಆ ಪ್ರತಿಯೊಂದು ಭಾಗ ಮಾಡುವಂತ ಹೆಸರು ಕೊಟ್ಟು ಆ ಹೆಸರಿಗೆ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಟೋಟಲಿ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅದಾವ. ಯಾವ್ಯಾವ ಸರ್? 1 by 1 ಅದನ್ನ ನಾವು ಡಿಸ್ಕಸ್ ಮಾಡೋಣ್ರಿ. ಓಕೆ, ಸೊ 1 by 1 ಏನ್ ಮಾಡೋಣ್ರಿ, ಅವನ್ನ ಡಿಸ್ಕಸ್ ಮಾಡೋಣ್ರಿ. ಸೊ ಫಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಐತ್ರಿ ಸೈನ್ ತೀಟಾ. ಸೈನ್ ತೀಟಾ ನೋಡ್ರಿ, ಇದು ಹೆಸರು ಐತ್ರಿ ಸೈನ್ ತೀಟಾ. ಆದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಈ ಆಂಗಲ್ ತೀಟಾ. ನೆನ್ಪಿಟ್ಕೊಡ್ರಿ, ನಾ ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಇದು ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಓಕೆ, ಯಾಕಂದ್ರೆ ಇಲ್ಲಿ ತೀಟಾ ಅಂತಂದ್ರೆ ಇದ್ರ ಅರ್ಥ ಏನ್ರಿ ಅಂದ್ರ, ಇಲ್ಲಿ ಸೈನ್ ತೀಟಾ ಅಂತ ಮಾತಾಡಕತ್ತಾನ ಅಂತಂದ್ರ ಈ ಆಂಗಲ್ ತೀಟಾ ಐತಿ, ಈ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ಮಾತಾಡಕತ್ತಾನ ನಾವು. ಸೊ ಈ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ಮಾತಾಡಕತ್ತಾನ ನಾವು. ಅರ್ಥ ಆಗತ್ರಿ? ಸೊ ಈ ಆಂಗಲ್ ಬಗ್ಗೆ ಮಾತಾಡತ್ತಾನ. ಸೊ ಸೈನ್ ತೀಟಾ ಅಂತಂದ್ರೆ ಏನಪ್ಪಾ? ಸೈನ್ ತೀಟಾ ಅಂತಂದ್ರೆ ಏನ್ರಿ, ಇದಕ್ಕ ನಾವು ಅಪೋಸಿಟ್ ಸೈಡ್ ಬೈ ಹೈಪೋಟನಸ್ ಸೈಡ್. ಓಕೆ, ಇದಕ್ಕೆ ಏನಂತ ಕರಿತೀವಿ, ಅಪೋಸಿಟ್ ಸೈಡ್ ಬೈ ಹೈಪೋಟನಸ್ ಸೈಡ್. ಅಂದ್ರ ಇಲ್ಲಿ ನೋಡ್ರಿ, ಇದು ಅಪೋಸಿಟ್ ಸೈಡ್ ಐತಿಲ್ರಿ, ಇದನ್ನ ನೀವು ಈ ಹೈಪೋಟನಸ್ಲೆ ಭಾಗ ಮಾಡಿದಾಗ ಆ ವ್ಯಾಲ್ಯೂವಿಗೆ ನಾವು ಏನಂತ ಹೆಸರು ಕೊಟ್ಟಿವಿ, ಸೈನ್ ತೀಟಾ ಅಂತ ಹೆಸರು ಕೊಟ್ಟಿವಿ. ಸಿಂಪಲ್. ಓಕೆ, ಸೊ ಅದಕ್ಕೆ ಏನಂತ ಹೆಸರು ಕೊಟ್ಟಿವ್ರಿ ನಾವು, ಸೈನ್ ತೀಟಾ ಅಂತ ಹೆಸರು ಕೊಟ್ಟಿವಿ. ಸೊ ಇದು ಫಸ್ಟ್ ಟ್ರಿಗ್ನೋಮೆಟ್ರಿಕ್ ಟರ್ಮ್ ರೀ, ಫಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇದಕ್ಕೆ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಹಂಗಾದ್ರೆ ಸೆಕೆಂಡ್ ಯಾವ್ದೈತ್ರಿ? ಸೆಕೆಂಡಿಗೆ ನಾವು ಕಾಸ್ ತೀಟಾ ಅಂತ ಕರಿತೀವಿ ನಾವು, ಕಾಸ್ ತೀಟಾ. ಸೊ ಕಾಸ್ ತೀಟಾದ ಡೆಫಿನೇಷನ್ ಏನಪ್ಪಾ ಅಂತಂದ್ರ, ಅಡ್ಜಸೆಂಟ್ ಸೈಡ್ ನ ಹೈಪೋಟನಸ್ಗೆ ಭಾಗ ಮಾಡಿದಾಗ, ಅಡ್ಜಸೆಂಟ್ ಸೈಡ್ ಇದನ್ನ ನೀವು ಹೈಪೋಟನಸ್ ಸೈಡ್ಲೆ ಭಾಗ ಮಾಡಿದಾಗ. ಓಕೆ, ಅಡ್ಜಸೆಂಟ್ ಸೈಡ್ ನ ಹೈಪೋಟನಸ್ ಅಂದ್ರ ಈ ಸೈಡ್ ಜೊತೆ ಭಾಗ ಮಾಡಿದಾಗ ನಿಮ್ಗೆ ಏನ್ ವ್ಯಾಲ್ಯೂ ಬರ್ತೈತಿ ನೋಡ್ರಿ, ಆ ವ್ಯಾಲ್ಯೂವಿಗೆ ನಾವು ಏನಂತ ಕರಿತೀವಿ, ಕಾಸ್ ತೀಟಾ ಅಂತ ಕರಿತೀವಿ. ಥರ್ಡ್ ಟ್ರಿಗ್ನೋಮೆಟ್ರಿಕ್ ಟರ್ಮ್ ಬರ್ತೈತ್ರಿ ಟ್ಯಾನ್ ತೀಟಾ. ಟ್ಯಾನ್ ತೀಟಾ. ಸೊ ಟ್ಯಾನ್ ತೀಟಾ ಏನಪ್ಪಾ, ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಓಕೆ, ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂದ್ರ ಈ ಸೈಡ್ ಜೊತೆ ಭಾಗ ಮಾಡಿದ್ದಾರೆ ಇವನ್ನೆರಡು ಭಾಗ. ಸೊ ಇವು ಏನದಾವ್ ನೋಡ್ರಿ, ಇವು ಫಸ್ಟ್ 3 ಟ್ರಿಗ್ನೋಮೆಟ್ರಿಕ್ ಟರ್ಮ್ಸ್ ಅದಾವ್ರಿ, ಅಥವಾ ಫಂಕ್ಷನ್ಸ್ ಅದಾವ ಅಂತ ಹೇಳ್ಬೋದು. ಓಕೆ, ರೈಟ್. ಈಗ ನೆಕ್ಸ್ಟ್ 3 ಏನದಾವ್ ನೋಡ್ರಿ, ನೆಕ್ಸ್ಟ್ 3 ಏನದಾವಲ್ಲ ಅವು ಇದ್ರ ಅಪೋಸಿಟ್ ಅದಾವ್ರಿ. ಓಕೆ, ಇದ್ರದ್ದು ಅಪೋಸಿಟ್ ಅದಾವ್ರಿ ಅವು. ಸೊ ಹೆಂಗ್ ಸರ ಇದ್ರದ್ದು ಅಪೋಸಿಟ್ ಅಂತಂದ್ರೆ ಏನ್ರಿ? ಓಕೆ, ಈಗ ನೋಡ್ರಿ, ಈಗ ಸೈನ್ ತೀಟಾ ಅಂತ ಬರ್ದೇನ್ರಿ. ಸೊ ಸೈನ್ ತೀಟಾದ ಅಪೋಸಿಟ್ ಯಾವ್ದಪ್ಪ ಅಂತಂದ್ರ, ಸೈನ್ ತೀಟಾದ ಅಪೋಸಿಟ್ ಯಾವ್ದಪ್ಪ ಅಂತಂದ್ರ ಕೊಸೆಕ್ ತೀಟಾ. ಕೊಸೆಕ್ ತೀಟಾ. ಯಾಕೆ ಸರ್ ಇದಕ್ಕೆ ಅಪೋಸಿಟ್ ಅಂತ ಯಾಕೆ ಕರೆದಿರಿ? ಯಾಕಂದ್ರ ಇದ್ರದ್ದು ಏನು ಫಾರ್ಮುಲಾ ಐತಲ್ಲ, ಇದನ್ನ ಉಲ್ಟಾ ಮಾಡಿಬಿಟ್ರಿ ಅಂತ ತಿಳ್ಕೊರಿ, ಅದು ಕೊಸೆಕ್ ತೀಟಾ ಬಂದ್ಬಿಡ್ತೈತಿ. ಅಂದ್ರ ಕೊಸೆಕ್ ತೀಟಾದ ಫಾರ್ಮುಲಾ ಏನಾಗ್ತೈತ್ರಿ, ಹೈಪೋಟನಸ್ ಸೈಡ್ ಬೈ ಅಪೋಸಿಟ್ ಸೈಡ್. ಓಕೆ, ಹೈಪೋಟನಸ್ ಸೈಡ್ ಬೈ ಅಪೋಸಿಟ್ ಸೈಡ್. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಕೊಸೆಕ್ ತೀಟಾ ಅಂತ ಕರಿತೀವಿ. ಅಂದ್ರೆ ಇದು ಸೈನದ ಅಪೋಸಿಟ್ ಫಂಕ್ಷನ್ ರೀ ಇದು. ಸೊ ಸೈನ್ ಮತ್ತು ಕೊಸೆಕ್ ತೀಟಾ ಏನದಾವ ನೋಡ್ರಿ, ಇವು ಎರಡು ಅಪೋಸಿಟ್ ಫಂಕ್ಷನ್ಸ್, ವಿರುದ್ಧವಾಗಿ ಅದಾವ. ಓಕೆ, ರೈಟ್. ಅದೇ ರೀತಿ ಕಾಸ್ ತೀಟಾ ಏನೈತಲ್ಲ, ಇದ್ರದ್ದು ಅಪೋಸಿಟ್ ಫಂಕ್ಷನ್ ಯಾವ್ದಪ್ಪ ಅಂದ್ರ ಸೆಕ್ ತೀಟಾ. ಯಾಕೆ ಸರ್, ಯಾಕೆ ಅಪೋಸಿಟ್ ಐತಿ? ಯಾಕಂದ್ರೆ ಇದ್ರದ್ದು ಫಾರ್ಮುಲಾ ಉಲ್ಟಾ ಮಾಡ್ರಿ.
ಸೊ ಇದ್ರದ್ದು ಫಾರ್ಮುಲಾ ಉಲ್ಟಾ ಮಾಡಿದ್ಮ್ಯಾಗ ಏನಾಕತ್ರಿ, ಹೈಪೋಟನಸ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಓಕೆ, ಸೊ ಸೆಕ್ ಥೀಟಾನ ನೀವು ಹೆಂಗ್ ಬರಿಬಹುದ್ರಿ, ಈ ಕಾಸ್ ಥೀಟಾದ ಏನ್ ಡೆಫಿನೇಷನ್ ಬರ್ದಿರಲ್ಲ ಇದ್ರದ್ದು ಉಲ್ಟಾ ಬರೀದ್ರಿ. ಲಾಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಏನಪ್ಪಾ ಅಂದ್ರ ಟ್ಯಾನ್ ಥೀಟಾದ ಅಪೋಸಿಟ್ ಫಂಕ್ಷನ್ ಯಾವ್ದಪ್ಪ ಅಂತಂದ್ರ ಅದಕ್ಕೆ ನಾವು ಕಾಟ್ ಥೀಟಾ ಅಂತ ಕರಿತೀವಿ. ಏನಂತ ಕರಿತೀವಿ, ಕಾಟ್ ಥೀಟಾ. ಸೊ ಯಾಕೆ ಸರ್ ಇದಕ್ಕೆ ಅಪೋಸಿಟ್ ಕರಿತೀರಿ, ಯಾಕಂದ್ರೆ ಇಲ್ಲಿ ಏನ್ ಡೆಫಿನೇಷನ್ ನೀವು ಬರ್ದಿರಲ್ಲ ಇದನ್ನ ಉಲ್ಟಾ ಬರೀರಿ. ಅಂದ್ರ ಇದಕ್ಕೆ ನೀವು ಏನಂತ ಕರೀರಿ, adjacent side by opposite side. ಓಕೆ, ಸೊ ಇವು ಏನದಾವ ನೋಡ್ರಿ, ಇವು ನಿಮ್ಮ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಓಕೆ, 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ, ಸೈನ್ ಥೀಟಾ ಅಂದ್ರ ಈ ಸೈಡ್ ಅಂದ್ರ ಎ ಬಿ ಸೈಡ್ ಏನೈತಲ್ಲ ಇದನ್ನ ಎ ಸಿ ಸೈಡ್ ಜೊತೆ ನೀವು ಭಾಗ ಮಾಡಿದಾಗ ಏನ್ ವ್ಯಾಲ್ಯೂ ಬರ್ತೈತಿ ಆ ವ್ಯಾಲ್ಯೂವಿಗೆ ನಾವು ಸೈನ್ ಥೀಟಾ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಏನೈತ್ರಿ, ಕಾಸ್ ಥೀಟಾ ಐತಿ. ಕಾಸ್ ಥೀಟಾ ಅಂದ್ರೆ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟನಸ್. ಅಂದ್ರೆ ಬಿ ಸಿ ಸೈಡ್ ಏನೈತಿ ನೋಡ್ರಿ, ಇದನ್ನ ನೀವು ಎ ಸಿ ಸೈಡ್ಲೆ ಭಾಗ ಮಾಡಿದಾಗ ನಿಮ್ಗೆ ಏನ್ ಒಂದ್ ವ್ಯಾಲ್ಯೂ ಬರ್ತೈತಲ್ಲ ಅದಕ್ಕೆ ನಾವು ಕಾಸ್ ಥೀಟಾ ಅಂತ ಕರಿತೀವಿ. ಟ್ಯಾನ್ ಥೀಟಾ, ಸೊ ಟ್ಯಾನ್ ಥೀಟಾ ಅಂತಂದ್ರೆ ಏನ್ರಿ, ಅಪೋಸಿಟ್ ಸೈಡ್, ಈ ಸೈಡ್ ಅಂದ್ರೆ ಎ ಬಿ ಇದನ್ನ ಬಿ ಸಿ ಜೊತೆ ನೀವು ಭಾಗ ಮಾಡಿದಾಗ ಏನ್ ವ್ಯಾಲ್ಯೂ ಬರ್ತೈತಲ್ಲ ಅದಕ್ಕೆ ನಾವು ಟ್ಯಾನ್ ಥೀಟಾ ಅಂತ ಕೊಡ್ತೀವಿ. ಇವು ಫಸ್ಟ್ 3 ಟ್ರಿಗ್ನೋಮೆಟ್ರಿಕ್ ಟರ್ಮ್ಸ್. ಈಗ ನೆಕ್ಸ್ಟ್ 3 ಟ್ರಿಗ್ನೋಮೆಟ್ರಿಕ್ ಟರ್ಮ್ಸ್ ಏನದಾವಲ್ಲ ಇದರದ ಅಪೋಸಿಟ್. ಸೊ ಯಾವ್ಯಾವ್ರಿ, ಸೈನದ ಅಪೋಸಿಟ್ ಏನಪ್ಪಾ ಅಂದ್ರ ಕೊಸೆಕ್ ಥೀಟಾ. ಯಾಕೆ ಸರ್, ಯಾಕೆ ಅಪೋಸಿಟ್ ಅದಾವ್ರಿ, ಯಾಕಂದ್ರೆ ಇದರದ ಫಾರ್ಮುಲಾ ನೀವು ನೋಡಿದ್ರಿ ಅಂತಂದ್ರ ಇದರದ ಅಪೋಸಿಟ್ ಐತಿ, ಉಲ್ಟಾ ಐತಿ. ಸೊ ಇದೇನಾಕತ್ರಿ ಫಾರ್ಮುಲಾ, hypotenuse by opposite side. Hypotenuse by opposite side. ಅದೇ ರೀತಿ ಒಳಗೆ ಕಾಸ್ ಥೀಟಾದ ಅಪೋಸಿಟ್ ಏನೈತ್ರಿ, ಸೆಕ್ ಥೀಟಾ ಅಪೋಸಿಟ್ ಐತ್ರಿ. ಸೊ ಯಾಕೆ ಸೆಕ್ ಥೀಟಾ ಅಪೋಸಿಟ್ ಐತ್ರಿ, ಬಿಕಾಸ್ ಅದರದ್ದು ಫಾರ್ಮುಲಾ ಉಲ್ಟಾ ಐತ್ರಿ. ಸೊ ಇದು ಹೈಪೋಟನಸ್ ಬೈ ಅಡ್ಜಸೆಂಟ್ ಸೈಡ್ ಆಗ್ತೈತಿ. ಓಕೆ, ಸೊ ಟ್ಯಾನ್ ಥೀಟಾದ ಅಪೋಸಿಟ್ ಏನೈತ್ರಿ, ಕಾಟ್ ಥೀಟಾ ಐತ್ರಿ. ಸೊ ಅಡ್ಜಸೆಂಟ್ ಸೈಡ್ ಬೈ ಅಪೋಸಿಟ್ ಸೈಡ್. ಓಕೆ, ಸೊ ಇವು ಎಲ್ಲ ಏನದಾವಲ್ಲ ಇವೆಲ್ಲ ಬೇಸಿಕ್ ಫಾರ್ಮುಲಾ ಅದಾವ್ರಿ, ಬೇಸಿಕ್ ಫಂಕ್ಷನ್ಸ್ ಅದಾವ್ರಿ. ಇವು ನಮಗ್ ಗೊತ್ತಿರ್ಬೇಕ್ರಿ. ಯಾವ್ದ್ರದ್ದು ಅಪೋಸಿಟ್ ಯಾವ್ದೈತಿ ಇದು ನಮಗ್ ಗೊತ್ತಿರ್ಬೇಕ್ರಿ. ಓಕೆ, ಸೊ ಫಸ್ಟ್ 3 ಟ್ರಿಗ್ನೋಮೆಟ್ರಿಕ್ ಟರ್ಮ್ಸ್ ಯಾವ್ದ್ರದ್ದು ಅಪೋಸಿಟ್ ಯಾವ್ದೈತಿ ಇದು ನಮಗ್ ಪರ್ಫೆಕ್ಟ್ಲಿ ಗೊತ್ತಿರ್ಬೇಕ್ರಿ. ಓಕೆ, ಸೊ ಸೈನದ ಕೊಸೆಕ್, ಕಾಸದ ಸೆಕ್, ಟ್ಯಾನದ ಕಾಟ್. ಓಕೆ, ರೈಟ್, ವೆರಿ ಗುಡ್. ಈಗ ಒಂದ್ ಸ್ವಲ್ಪ ಇದನ್ನ ಚರ್ಚೆ ಮುಂದುವರ್ಸೋಣ್ರಿ. ಓಕೆ, ಈ ಚರ್ಚೆನ ಏನ್ ಮಾಡೋಣ್ರಿ, ಸ್ವಲ್ಪ ಮುಂದುವರ್ಸೋಣ್ರಿ. ಓಕೆ, ಸೊ ಇಲ್ಲಿ ನಾ ಏನ್ ಮಾಡ್ತೇನ್ರಿ, ನಿಮ್ಮ ರೆಫರೆನ್ಸಿಗೆ ನಾ ಇಲ್ಲೊಂದು ರೈಟ್ ಆಂಗಲ್ ಟ್ರಯಾಂಗಲ್ ತೆಗಿತೀನಿ. ಸೊ ಇದಕ್ಕೆ ಎ ಅಂತ ಹೆಸರು ಕೊಡೋಣ್ರಿ, ಇದು ಬಿ ಅಂತ ಕೊಡೋಣ್ರಿ, ಇದಕ್ಕೆ ಸಿ ಅಂತ ಕೊಡೋಣ, ಇದಕ್ಕೆ ಥೀಟಾ ಅಂತ ಹೆಸರು ಕೊಡೋಣ್ರಿ. ಹೌದಾ? ಸೊ ಇದು ಎಲ್ಲರಿಗಿಂತ ದೊಡ್ಡ ಸೈಡ್ ಐತಿ, ಇದಕ್ಕೆ ಹೈಪೋಟನಸ್ ಅಂತ ಕರೆದಿವ್ರಿ. ಇದರದ ಅಪೋಸಿಟ್ ಸೈಡಿಗೆ ಅಪೋಸಿಟ್ ಸೈಡ್ ಅಂತ ಕರೆದಿವಿ, ಇದಕ್ಕೆ ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಓಕೆ, ಈಗ ಸೈಡ್ ಅಂತ ಬರೆಯಾಕತ್ತಿಲ್ಲ ನಾನು, ಈಗ ಇಷ್ಟೊಂದು ಕನ್ಫರ್ಟ್ ಆಗಿರ್ತೀರಿ ನೀವು, ರೈಟ್? ಓಕೆ, ಈಗ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಓಕೆ, ಇಲ್ಲಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಈಗ ಫಸ್ಟ್ ನಾ ಏನ್ ಬರ್ದೇನ್ರಿ, ಸೈನ್ ಥೀಟಾ ಬರ್ದ್ರಿ. ಹೌದಾ? ಸೊ ಸೈನ್ ಥೀಟಾ ಅಂದ್ರೆ ಏನಂತ ಬರ್ದೇನ್ರಿ ನಾನು, ಅಪೋಸಿಟ್ ಸೈಡ್ ಬೈ ಹೈಪೋಟನಸ್ ಸೈಡ್ ಅಂತ ಬರ್ದೇನ್ರಿ. ಈಗ ನನಗೆ ಹೇಳ್ರಿ, ನಾನು ಈ ಸೈನ್ ಥೀಟಾನ, ಈಗ ಸೈನ್ ಥೀಟಾಗ ಅಪೋಸಿಟ್ ಯಾವ್ದೈತ್ರಿ, ಕೊಸೆಕ್ ಥೀಟಾ ಐತ್ರಿ. ಯಾಕ ಕೊಸೆಕ್ ಥೀಟಾ ಅಪೋಸಿಟ್ ಐತಿ ಅಂತ ಹೇಳಿನ್ರಿ, ಯಾಕಂದ್ರೆ ಈ ಫಾರ್ಮುಲಾದ ಅಪೋಸಿಟ್ ಐತ್ರಿ ಅದ. ಸೊ ಅದೇನೈತ್ರಿ, ಹೈಪೋಟನಸ್ ಬೈ ಅಪೋಸಿಟ್ ಸೈಡ್. ಕರೆಕ್ಟ್ ಇಲ್ರಿ? ಈಗ ನಾ ಹೇಳೋದ್ನ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ನಾನ ಈ ಸೈನ್ ಥೀಟಾ ಏನೈತಿ ನೋಡ್ರಿ, ಈ ಸೈನ್ ಥೀಟಾನ ಇದನ್ನ 1 ಬೈ ಕೊಸೆಕ್ ಥೀಟಾ ಅಂತ ಬರೀಬಹುದೇನ್ ನೋಡ್ರಿ. ಏನ್ ಹೇಳತ್ತೀರಿ ಸರ್? ಈ ಸೈನ್ ಥೀಟಾನ 1 ಬೈ ಕೊಸೆಕ್ ಥೀಟಾ ಅಂತ ಬರೀಬಹುದೇನ್ರಿ? ಬರೀಬಹುದು ಸರ್. ಹೆಂಗ್ ಸರ, ಹೆಂಗ್ ಬರೀಬಹುದು ಅಂತ ಕೆಲವೊಬ್ರು ಕೇಳಬಹುದು ನೋಡ್ರಿ. ನಾ ಈಗ ಏನ್ ಮಾಡ್ತೇನೆ, ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕೊಸೆಕ್ ಥೀಟಾ ಅಂತ ಬರ್ದೇನೆ. ಸೊ ಇದು ಕರೆಕ್ಟ್ ಬರ್ದನು ರಾಂಗ್ ಬರ್ದನು? ಹೌದಾ? ಅದನ್ನ ಚೆಕ್ ಮಾಡೋಣ್ರಿ.
ಈಗ ನೋಡ್ರಿ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕೊಸೆಕ್ ಥೀಟಾ. ಓಕೆ, ಈಗ ನನಗೆ ಹೇಳ್ರಿ, ಈಗ ಸೈನ್ ಥೀಟಾ ಇಲ್ಲೇ ಇರ್ಲ್ರಿ ಅದು. ಈಗ ಇದು ಮ್ಯಾಗ್ 1 ಐತಿ, 1 ಬರೆಯೋಣ್ರಿ. ಈಗ ಕೊಸೆಕ್ ಥೀಟಾ ಅಂದ್ರೆ ಏನಂತ ಬರ್ದೇನೆ ಹೇಳ್ರಿ ನಾನು, ಹೈಪೋಟನಸ್ ಬೈ ಅಪೋಸಿಟ್ ಸೈಡ್. ಅಂದ್ರ ಈ ಕೊಸೆಕ್ ಥೀಟಾ ಜಾಗ ಒಳಗಡೆ ನಾ ಏನ್ ಮಾಡ್ತೇನ್ರಿ, ಈ ವ್ಯಾಲ್ಯೂನ ಬರ್ಕೊಂತೇನ್ರಿ. ಸೊ ಈ ವ್ಯಾಲ್ಯೂನ ಇಲ್ಲಿ ಬರ್ಕೊಂತೇನೆ. ಸೊ ಆ ವ್ಯಾಲ್ಯೂ ಇಲ್ಲಿ ಬರ್ಕೊಂಡಾಗ ಇದು ಏನಾಗ್ತೈತಿ ನೋಡ್ರಿ, ಇಲ್ಲಿ ಹೈಪೋಟನಸ್ ಬರ್ತೈತ್ರಿ, ಇಲ್ಲಿ ತೆಳಗಡೆ ಅಪೋಸಿಟ್ ಸೈಡ್ ಬರ್ತೈತ್ರಿ, ಹೌದಲ್ರಿ. ಈಗ ನಿಮಗ ಒಂದು ಬೇಸಿಕ್ ಮ್ಯಾಥ್ಸ್ ಹೇಳ್ತೇನ್ರಿ ನಾನು. ಈ ರೀತಿ ನೀವು ಬರ್ಕೊಂಡಾಗ ಈ ಅಪೋಸಿಟ್ ಸೈಡ್ ಪೂರಾ ಲಾಸ್ಟಿಗೆ ಏನ್ ಬರ್ಕೊಂಡಿರ್ತಿರಲ್ಲ, ಇದು ಮೇಲ್ಗಡೆ ಬಂದ್ಬಿಡ್ತೈತ್ರಿ. ಈ ವ್ಯಾಲ್ಯೂ ಏನಾಕತ್ರಿ, ಇದು ಮೇಲ್ಗಡೆ ಬಂದ್ಬಿಡ್ತೈತಿ. ಸೊ ಈಗ ಇದು ಮೇಲ್ಗಡೆ ಬಂತಂದ್ರ ಇಲ್ಲಿ ಏನಾತ್ ನೋಡ್ರಿ, ಈಗ ಇದು ಅಪೋಸಿಟ್ ಸೈಡ್ ಆತ್ರಿ. ಓಕೆ, ಇದ್ರ ತೆಳಗಡೆ ಯಾವ್ದೈತ್ರಿ, ಇಲ್ಲೇ ಹೈಪೋಟನಸ್ ಅಲ್ಲೇ ಇರ್ತೈತ್ರಿ, ಹೈಪೋಟನಸ್. ಏನ್ ಅಬ್ಸರ್ವ್ ಮಾಡತ್ತೀರಿ ನೋಡ್ರಿ, ಅಪೋಸಿಟ್ ಸೈಡ್ ಬೈ ಹೈಪೋಟನಸ್. ಹೌದ್ ಸರ್, ಇದು ಎಲ್ಲೋ ನೋಡಿದಂಗ ಐತ್ರಿ. ಎಲ್ಲ ನೋಡಿರಿ, ಸೈನ್ ಥೀಟಾದ ಡೆಫಿನೇಷನ್ ಒಳಗೆ ನೋಡ್ರಿ ಸೈನ್ ಥೀಟಾ ಅಂದ್ರೆ ಏನ್ರಿ, ಅಪೋಸಿಟ್ ಸೈಡ್ ಬೈ ಹೈಪೋಟನಸ್. ಅದ ವ್ಯಾಲ್ಯೂ ಬಂತಿಲ್ಲ. ಸೊ ಈ ವ್ಯಾಲ್ಯೂ ಅಂದ್ರೆ ಏನ್ರಿ, ಈ ವ್ಯಾಲ್ಯೂ ಅಂದ್ರ ಸೈನ್ ಥೀಟಾ. ಈ ವ್ಯಾಲ್ಯೂ ಅಂದ್ರೆ ಏನ್ರಿ, ಸೈನ್ ಥೀಟಾ. ಅಂದ್ರೆ ಇದ್ರ ಅರ್ಥ ಏನ್ರಿ, ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕೊಸೆಕ್ ಥೀಟಾ. ನಾನು ಬರ್ದಿದ್ದು ಏನೈತ್ರಿ, ಅದ ಕರೆಕ್ಟ್ ಐತಿ. ಸೊ ವಾಟ್ ಡಿಡ್ ವಿ ಅಂಡರ್ಸ್ಟ್ಯಾಂಡ್ ಫ್ರಮ್ ಹಿಯರ್? ಇಲ್ಲಿದಿಂತ್ರ ನಾವ್ ಏನ್ ಅರ್ಥ ಮಾಡ್ಕೊಂಡಿವಿ, ಒಂದು ಟ್ರಿಗ್ನೋಮೆಟ್ರಿಕ್ ಟರ್ಮ್, ಯಾವ್ದು ಟ್ರಿಗ್ನೋಮೆಟ್ರಿಕ್ ಟರ್ಮ್ ಇರ್ಬೋದು. ಈಗ ಸೈನ್ ಥೀಟಾ ತಗೊಂಡಿನ್ರಿ. ಸೊ ಸೈನ್ ಥೀಟಾನ ನೀವು ಹೆಂಗಂತ ಬರಿಬಹುದು, 1 ಬೈ ಇದ್ರದ್ದು ಅಪೋಸಿಟ್ ಫಂಕ್ಷನ್ ನ ಇಲ್ಲಿ ಬರಿಬಹುದು. ಸೊ ಇದ್ರದ್ದು ಅಪೋಸಿಟ್ ಫಂಕ್ಷನ್ ಯಾವ್ದೈತ್ರಿ, ಕೊಸೆಕ್ ಥೀಟಾ ಐತಿ, ರೈಟ್. ಅದೇ ರೀತಿ ಒಳಗ ಇನ್ನೊಂದು ಟ್ರಿಗ್ನೋಮೆಟ್ರಿಕ್ ಟರ್ಮ್ ಕಾಸ್ ಥೀಟಾ. ಸೊ ಕಾಸ್ ಥೀಟಾನ ನೀವು ಏನಂತ ಬರಿಬಹುದ್ರಿ, 1 ಬೈ ಅದರದ ಅಪೋಸಿಟ್ ಫಂಕ್ಷನ್ ಯಾವ್ದೈತ್ರಿ, ಸೆಕ್ ಥೀಟಾ. ಓಕೆ, ಸೊ ಹಂಗಾದ್ರೆ ಟ್ಯಾನ್ ಥೀಟಾ ಹೆಂಗ್ ಬರಿಬಹುದ್ರಿ, ಸೊ ಟ್ಯಾನ್ ಥೀಟಾನ ನಾವು ಏನಂತ ಬರಿಬಹುದು, 1 ಬೈ ಅದರದ ಅಪೋಸಿಟ್ ಫಂಕ್ಷನ್ ದಟ್ ಈಸ್ ಕಾಟ್ ಥೀಟಾ. ಓಕೆ, ಸೊ ಈಗಿಲ್ಲ ನೋಡ್ರಿ, ನಾ ಏನ್ ಹೇಳತ್ತೇನ್ರಿ, ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯಾವುದು ಇರ್ಬೋದು, ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನ ಇದನ್ನ ಹೆಂಗಂತ ಬರಿಬಹುದು, 1 ಬೈ ಅದರದ ಅಪೋಸಿಟ್ ಫಂಕ್ಷನ್, ಅದರದ ಅಪೋಸಿಟ್ ಫಂಕ್ಷನ್ ಯಾವ್ದು ಇರ್ತೈತ್ಲ ಅದನ್ನ ಬರಿಬಹುದು. ಓಕೆ, ಇದನ್ನ ಸಿಂಪಲ್ ಆಗಿ ತಿಳ್ಕೊಳ್ಳೋಣ್ರಿ ನಾವು. ಇಲ್ಲಿ ನೋಡ್ರಿ, ನಾ ಏನ್ ಹೇಳತ್ತೇನ್ರಿ, ಸೈನ್ ಥೀಟಾ ಐತ್ರಿ, ಇದರದ ಅಪೋಸಿಟ್ ಯಾವ್ದ್ರಿ, ಇದರದ ಅಪೋಸಿಟ್ ಯಾವ್ದ್ರಿ, ಕೊಸೆಕ್ ಥೀಟಾ. ಹೌದಾ? ಅಂದ್ರ ಇವನ್ ಎರಡೂನು ನಾವು ಹೆಂಗ್ ಬರ್ಕೋಬಹುದ್ರಿ, ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಕೊಸೆಕ್ ಥೀಟಾ ಅಂತ ಬರ್ಕೋಬಹುದು. ಓಕೆ, ಅದೇ ರೀತಿ ಒಳಗ ಈಗ ನಿಮಗ್ ಗೊತ್ತೈತ್ರಿ ಸರ್, ಹಂಗಾದ್ರ ನಾ ಇದನ್ನ ಹಿಂಗ್ ಬರ್ಕೊಂಡ್ರೆ ತಪ್ಪಕತ್ತೇನ್ರಿ, ಕೊಸೆಕ್ ಥೀಟಾನ ಇಲ್ಲಿ ಬರ್ಕೊಂಡು ಇದನ್ನ 1 ಬೈ ಸೈನ್ ಥೀಟಾ ಅಂತ ಬರ್ಕೊಂಡ್ರೆ ಏನ್ರ ತಪ್ಪಕತ್ತೇನ್ರಿ? ಇಲ್ಲ, ಕರೆಕ್ಟ್ ಐತಿ. ಯಾಕೆ ಹೇಳ್ರಿ, ಬಿಕಾಸ್ ಇಲ್ಲಿ ಕೊಸೆಕ್ ಥೀಟಾ ಐತಿ, 1 ಬೈ ಇಲ್ಲಿ ತೆಳಗಡೆ ಏನ್ ಬರಿ ಅಂತ ಹೇಳಿನಿ, ಇಲ್ಲಿ ಯಾವ್ದು ವ್ಯಾಲ್ಯೂ ಬರ್ದಿರಲ್ಲ ಅದರದ ಅಪೋಸಿಟ್ ಫಂಕ್ಷನ್ ಬರೀರಿ. ಸೊ ನಾ ಹೇಳಿ ನಿಮಗೆ, ಸೈನ್ ಅದ ಅಪೋಸಿಟ್ ಯಾವ್ದೈತಿ, ಕೊಸೆಕ್ ಐತ್ರಿ, ಕೊಸೆಕ್ ಥೀಟಾ ಐತ್ರಿ. ಕೊಸೆಕ್ ಅದ ಅಪೋಸಿಟ್ ಏನಾಕತ್, ಸೈನ್ ಥೀಟಾನ ಹಾಕತ್ರಿ. ಸೊ ಇಲ್ಲಿ ಕೊಸೆಕ್ ಥೀಟಾ ಬರ್ದಿನಂತಂದ್ರ ಇದನ್ನ ನೀವು ಏನಂತ ಬರ್ಕೋಬಹುದು, 1 ಬೈ ಸೈನ್ ಥೀಟಾ ಅಂತಾನು ಬರ್ಕೋಬಹುದು. ಹಂಗ ಮತ್ತೊಂದು ಫಂಕ್ಷನ್ ಯಾವ್ದೈತ್ರಿ ನಮ್ದ, ಸರ್ ಕಾಸ್ ಥೀಟಾ ಐತ್ರಿ. ಸೊ ಕಾಸ್ ಥೀಟಾದ ಅಪೋಸಿಟ್ ಯಾವ್ದೈತ್ರಿ, ಸೆಕ್ ಥೀಟಾ ಐತಿ. ಸೆಕ್ ಥೀಟಾದ ಅಪೋಸಿಟ್ ಯಾವ್ದೈತೆ ಅಂತ ಕೇಳಿದ್ರೆ ಕಾಸ್ ಥೀಟಾ ಅಂತಾನೆ ಹೇಳ್ತೀರಿ ನೀವು, ಎಸ್ ಆರ್ ನೋ? ಸೊ ಇಲ್ಲಿ ಏನ್ ಮಾಡ್ರಿ, ಕಾಸ್ ಥೀಟಾ ಇದನ್ನ ಏನಂತ ಬರ್ಕೋಬಹುದು ನೀವು, 1 ಬೈ ಅದರದ ಅಪೋಸಿಟ್ ಫಂಕ್ಷನ್, ಇದರದ ಅಪೋಸಿಟ್ ಏನೈತ್ರಿ, ಸೆಕ್ ಥೀಟಾ ಐತಿ. ಸೊ ಕಾಸ್ ಥೀಟಾನ ಏನಂತ ಬರ್ಕೋಬಹುದು, 1 ಬೈ ಸೆಕ್ ಥೀಟಾ ಅಂತ ಬರ್ಕೋಬಹುದು. ಹಂಗಾದ್ರೆ ಸರ ನಾ ಮೊದಲು ಇಲ್ಲಿ ಸೆಕ್ ಥೀಟಾ ಬರ್ಕೊಂಡು, ಮೊದಲಿಲ್ಲಿ ಸೆಕ್ ಥೀಟಾ ಬರ್ಕೊಂಡು ಇದನ್ನ 1 ಬೈ ಕಾಸ್ ಥೀಟಾ ಅಂತ ಬರ್ಕೊಂಡ್ರೆ ಏನ್ರ ತಪ್ಪಕತ್ತೇನ್ರಿ? ಇಲ್ಲ, ಅಬ್ಸಲ್ಯೂಟ್ಲಿ ಕರೆಕ್ಟ್ ಐತ್ರಿ. ಯಾಕಂದ್ರೆ ಇಲ್ಲೊಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಐತ್ರಿ, ಈಕ್ವಲ್ ಟು 1 ಬೈ ಇಲ್ಲಿ ತಳಗ ಏನ್ ಬರ್ಕೊ ಅಂತ ಹೇಳಿನ್ರಿ, ಇಲ್ಲಿ ಬರ್ಕೊಂಡಿರೋ ವ್ಯಾಲ್ಯೂದ ಅಪೋಸಿಟ್ ಫಂಕ್ಷನ್ ಬರ್ಕೊ ಅಂತ ಹೇಳಿನ್ರಿ. ಸೊ ಸೆಕ್ ದ ಅಪೋಸಿಟ್ ಫಂಕ್ಷನ್ ಯಾವ್ದೈತ್ರಿ,
ಕಾಸ್ ಥೀಟಾ ಐತ್ರಿ. ಸೊ ಹಂಗಾದ್ರೆ ಸರ್ ಅದೇ ರೀತಿ ಒಳಗ ನಾವು ಟ್ಯಾನ್ ಥೀಟಾ ಇದರದ ಅಪೋಸಿಟ್ ಫಂಕ್ಷನ್ ಕಾಟ್ ಥೀಟಾ ಅಂತ ಹೇಳಿರಿ ಸರ್. ಸೊ ಹಂಗಾದ್ರ ಟ್ಯಾನ್ ಥೀಟಾನ ನಾವ್ ಏನಂತ ಬರ್ಕೋಬಹುದು ಹೇಳ್ರಿ, 1/cot ಥೀಟಾ ಅಂತ ಬರ್ಕೋಬಹುದು. ಹಂಗಾದ್ರ ಸರ್ ಕಾಟ್ ಥೀಟಾನ 1/tan ಥೀಟಾ ಅಂತ ಬರ್ಕೋಬಹುದನ್ರಿ? ಯಾಕೆ ಬರ್ಕೋಬಾರ್ದ್ರಿ? ಬರ್ಕೋಬಹುದ್ರಿ. ಯಾಕೆ ಹೇಳ್ರಿ? ಇದು ಕಾಟ್ ಥೀಟಾ ಐತಿ, ಇದರದ ಅಪೋಸಿಟ್ ಫಂಕ್ಷನ್ ಯಾವ್ದೈತ್ರಿ? ಟ್ಯಾನ್ ಥೀಟಾ. ಸೊ ಕಾಟ್ ಥೀಟಾ ಈಕ್ವಲ್ ಟು 1/1 ಡಿವೈಡೆಡ್ ಬೈ ಇಲ್ಲೇ ಅದರದ ಅಪೋಸಿಟ್ ಫಂಕ್ಷನ್. ಸೊ ಕಾಟ್ ದ ಅಪೋಸಿಟ್ ಯಾವ್ದೈತಿ? ಟ್ಯಾನ್ ಐತಿ. ಸೊ ಟ್ಯಾನ್ ಅನ್ನ ಹಿಂಗೂ ಬರಿಬಹುದ್ರಿ, ಕಾಟ್ ನ ಹಿಂಗ್ ಬರಿಬಹುದ್ರಿ. ರೈಟ್. ಸೊ ನಾವ್ ಏನ್ ತಿಳ್ಕೊಂಡಿವಿ, ಇಲ್ಲಿ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಐತಂದ್ರ ಇದನ್ನ 1 ಡಿವೈಡೆಡ್ ಬೈ ಇದರದ ಅಪೋಸಿಟ್ ಫಂಕ್ಷನ್, ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅದ ಅಪೋಸಿಟ್ ಫಂಕ್ಷನ್ ನಾವು ಬರ್ಕೋಬಹುದು ಅಂತ ತಿಳ್ಕೊಂಡಿವಿ. ಹೋಲಿ, ಇದು ನಿಮ್ಗೆ ಅಷ್ಟ ಹತ್ತಿಲ್ಲ ಅಂತಂದ್ರ ಬಿಟ್ಬಿಟ್ರಿ, ಏನ್ ತಲೆ ಕೆಡ್ಸ್ಕೊಬೇಡಿ, ಇದನ್ನ ಹಿಂಗ್ ನೆಲ್ಬಿಟ್ಕೊರಿ. ಸರ್ ಏನ್ ಹೇಳ್ಯಾರ? ಸೈನ್ ಕೊಸೆಕ್ ಅಪೋಸಿಟ್ ಐತ್ ಅಂತ ಹೇಳ್ಯಾರ. ಸೊ ಸೈನ್ ಥೀಟಾ ಇಲ್ಲಿ ಬರ್ಕೊಂಡ್ರಿ ಅಂದ್ರ ನೀವು ಬೇಕಂದ್ರ 1 ಇದನ್ನ ಕೊಸೆಕ್ ಥೀಟಾ ಅಂತ ಬರ್ಕೋಬಹುದು. ಅಥವಾ ಇಲ್ಲಿ ಕೊಸೆಕ್ ಥೀಟಾ ಬರ್ಕೊಂಡ್ರಿ ಅಂದ್ರ ಇದನ್ನ 1/sin ಥೀಟಾ ಅಂತ ಬರ್ಕೋಬಹುದು. ಓಕೆ, ರೈಟ್. ಸೊ ಇವು ಏನದಾವ್ ನೋಡ್ರಿ, ನಾವು ಸ್ಲೋಲಿ ಟಾಪಿಕ್ ಒಳಗೆ ಎಂಟರ್ ಆಗಕತ್ತೀವಿ. ಓಕೆ, ಸೊ ಮುಂದೆ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಯೂಸ್ ಮಾಡ್ತೀನಿ ನಾನು. ಅದಕ್ಕೆ ಬಹಳ ಬೇಸಿಕ್ ಲೆವೆಲ್ ದಿಂತ್ರ ಹೊಂಟಿವಿ. ಓಕೆ, ರೈಟ್. ಸೊ ಆಲ್ರೆಡಿ ಸ್ಲೋಲಿ ನಾವು ಟಾಪಿಕ್ ಒಳಗೆ ಎಂಟ್ರಿ ಕೊಟ್ಟಿದ್ದಾತ್ರಿ ಈಗ. ಓಕೆ, ರೈಟ್. ಸೊ ಇಲ್ಲಿ ನಾವ್ ಏನ್ ತಿಳ್ಕೊಂಡಿವಿ, ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದನ್ನ ನಾವು ಬರ್ಕೋಬೇಕಾದ್ರ ಇಸ್ ಈಕ್ವಲ್ ಟು ಬೇಕಂದ್ರ 1 ಅದರದ ಅಪೋಸಿಟ್ ಫಂಕ್ಷನ್ ಯಾವ್ದು ಇರ್ತೈತಿ ಅದನ್ನ ಬರ್ಕೋ. ಸರ್ ನೀವು ಹೇಳಿದ ಕರೆಕ್ಟ್ ಐತ್ರಿ. ಈಗ ನಿಮಗೆಲ್ಲೋ ಒಂದ್ ಕಡೆ ಅನ್ನಿಸ್ಬೋದಲ್ಲ, ಸರ್ ಹೌದ್ರಿ, ಈಗ ಎ ಇಸ್ ಈಕ್ವಲ್ ಟು 1/b ಇತ್ತಂದ್ರ ನೀವು ಹಿಂದಿನ ಕ್ಲಾಸ್ ಒಳಗೆ ಹೇಳಿದ್ರಿ ಈ ಬಿ ನ ಇಲ್ಲಿ ಕಳಿಸ್ಬೋದು ಅಂತೇಳಿ. ಅಂದ್ರ ಈ ಬಿ ನ ಇಲ್ಲಿ ಕಳಿಸಿದಾಗ ಇದು ಗುಣಾಕಾರ ಆಕತ್ರಿ. ಸೊ ಹಂಗಾದ್ರ ಇದು ಎ ಇಂಟು ಬಿ ಇಸ್ ಈಕ್ವಲ್ ಟು 1 ಆಕತ್ತೇನ್ರಿ? ಹೌದು, 1 ಆಕತ್ತಿದ. ಹಂಗಂದ್ರ ಇಲ್ಲಿ ಇನ್ನೊಂದು ಕನ್ಕ್ಲೂಷನ್ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಸರ್. ಹಂಗಾದ್ರ ನಾ ಈ ಸಪೋಸ್ ಈ ಸೈನ್ ಥೀಟಾ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಸಪೋಸ್ ಈ ಸೈನ್ ಥೀಟಾನ ನಾ ಇಲ್ಲಿ ಕಳಿಸಿನಂತಂದ್ರ ಇದೇನಾಕತ್ರಿ? ಸೈನ್ ಥೀಟಾ ಇಂಟು, ಹೌದಾ, ಕಾಸ್ ಥೀಟಾ, ಸಾರಿ ಕೊಸೆಕ್ ಥೀಟಾ ಈಕ್ವಲ್ ಟು ಇಲ್ಲಿ ಏನೈತ್ರಿ? 1 ಐತ್ರಿ. ನೋಡ್ರಿ ಏನ್ ಅರ್ಥ ಆಗತ್ರಿ? ಇನ್ನೊಂದು ಕೇಳ್ರಿ, ಏನ್ ಅರ್ಥ ಆಗತ್ತೆ ನೋಡ್ರಿ. ಈ ಸೈನ್ ಥೀಟಾ ತೆಳಗಡೆ ಐತ್ರಿ, ಈ ಸೈಡ್ ತಗೊಂಡ್ಬಂದೇನ್ರಿ. ಈ ಸೈನ್ ಥೀಟಾ ತೆಳಗಡೆ ಐತಿ, ಈ ಇಸ್ ಈಕ್ವಲ್ ಟು ದಿಂತ್ರ ಈ ಸೈಡ್ ತಗೊಂಡ್ಬಂದಾಗ ಅದು ಏನಾಕತ್ರಿ? ಗುಣಾಕಾರ ಆಕತ್ರಿ. ಸೊ ಇದನ್ನ ಗುಣಾಕಾರ ಮಾಡಿದ್ರೆ ಯಾವ್ದ್ರ ಜೊತೆ? ಈ ವ್ಯಾಲ್ಯೂ ಜೊತೆ ಗುಣಾಕಾರ ಮಾಡ್ರಿ. ಅಂದ್ರೆ ಇಲ್ಲಿ ಏನಾಕತ್ ಹೇಳ್ರಿ, ಇದು ಸೈನ್ ಥೀಟಾ ಇಂಟು ಇಲ್ಲಿ ಏನೈತ್ರಿ? ಕೊಸೆಕ್ ಥೀಟಾ ಇಸ್ ಈಕ್ವಲ್ ಟು ಇಲ್ಲಿ ಏನು ಉಳಿದೈತಿ? ಇಲ್ಲಿ ಒಂದು ಅಷ್ಟ ಉಳಿದೈತ್ರಿ ಇಲ್ಲಿ. ಸೊ ಈಕ್ವಲ್ ಟು 1 ಅಂತ ಬರೀರಿ. ಅಂದ್ರೆ ಇಲ್ಲಿ ಏನ್ ಅರ್ಥ ಐತ್ರಿ ನನಗ? ಯಾವ ಎರಡು ಟ್ರಿಗ್ನೋಮೆಟ್ರಿಕ್ ಟರ್ಮ್ಸ್ ಅಥವಾ ಯಾವ ಎರಡು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಪೋಸಿಟ್ ಅದಾವ್ ನೋಡ್ರಿ, ಅವನ್ ಎರಡೂನು ನೀವು ಗುಣಾಕಾರ ಮಾಡಿದ್ರ ನಿಮ್ದು ಆನ್ಸರ್ 1 ಬರ್ತೈತಿ. ಅಬ್ಸರ್ವ್ ಮಾಡ್ರಿ. ಸೈನ್ ಇದರದ ಅಪೋಸಿಟ್ ಯಾವ್ದೈತ್ರಿ? ಕೊಸೆಕ್ ಐತ್ರಿ. ಇವು ಎರಡೂನು ನೀವು ಗುಣಾಕಾರ ಮಾಡಿದ್ರೆ ಇದರದ ಆನ್ಸರ್ ಏನ್ ಬರ್ತೈತ್ರಿ? 1 ಬರ್ತೈತ್ರಿ. ಸರ್ ಪ್ರೂವ್ ಮಾಡಿ ತೋರ್ಸ್ರಿ, ಮಾಡೋಣ್ರಿ. ಈಗ ನೋಡ್ರಿ, ಸೈನ್ ಥೀಟಾ, ಹೌದಾ, ಇಂಟು ಕೊಸೆಕ್ ಥೀಟಾ ಅಂದ್ರೆ ಅದರದ ಅಪೋಸಿಟ್ ಫಂಕ್ಷನ್, ಇದನ್ನು ಗುಣಾಕಾರ ಮಾಡಿದಾಗ ಏನ್ ಬರ್ತೈತಿ? ನಾವು 1 ಬರ್ತೈತಿ ಅಂತ ಹೇಳಿ ನಿಮಗ್. ಹೌದ್ ಸರ್, 1 ಬರ್ತೈತಿ ಅಂತ ಹೇಳಿದ್ರಿ, ಬಟ್ ಹೆಂಗ್ ಬರ್ತೈತಿ ನೋಡ್ರಿ. ಸೈನ್ ಥೀಟಾ ಅಂದ್ರೆ ನಾವ್ ಏನ್ ಬರ್ದೀವಿ ಸರ್? ಅಪೋಸಿಟ್ ಸೈಡ್ ಬೈ ಹೈಪೋಟನಸ್ ಅಂತ ಬರ್ದೀವಿ ಸರ್. ಹೌದಾ, ವೆರಿ ಗುಡ್. ಹಂಗಾರ ಕೊಸೆಕ್ ಥೀಟಾ ಅಂದ್ರೆ ಏನ್ ಬರ್ದಿಪ್ಪ ನೀನ? ಕೊಸೆಕ್ ಥೀಟಾ ಅಂದ್ರ ಸರ್ ಹೈಪೋಟನಸ್ ಸೈಡ್ ಬೈ ಅಪೋಸಿಟ್ ಸೈಡ್ ಅಂತ ಬರ್ದೇನ್ರಿ. ಹೌದಾ? ಹೌದಾ? ಸೊ ಹಂಗಾರ ಈಗ ಅಬ್ಸರ್ವ್ ಮಾಡ್ರಿ, ಕ್ರಾಸ್ ಒಳಗ ನಾವು ಕ್ಯಾನ್ಸಲ್ ಮಾಡಬಹುದು ಅಂತ ಗೊತ್ತೈತ್ರಿ ಮ್ಯಾಥ್ಸ್ ಒಳಗ, ಹೌದಲ್ರಿ? ಸೊ ಇಲ್ಲಿದಿಂತ್ರ ಇದು ಹೈಪೋಟನಸ್ ಕ್ಯಾನ್ಸಲ್ ಆತ್ರಿ ಒಂದ್ಲೆ, ಇದು ಅಪೋಸಿಟ್ ಸೈಡ್ ಕ್ಯಾನ್ಸಲ್ ಆತು ಒಂದ್ಲೆ, ಅಂದ್ರೆ ಏನ್ ಉಳಿತ್ರಿ? 1 ಉಳಿತ್ರಿ. ಸೊ 1/1 ಅಂದ್ರೆ ಎಷ್ಟ್ರಿ? ಇದು 1.
ಅಂದ್ರೆ ಇಲ್ಲಿ ಏನ್ ಅರ್ಥ ಅಂತ ಹೇಳ್ರಿ ನನಗ, ಎರಡು ಅಪೋಸಿಟ್ ಫಂಕ್ಷನ್ಸ್ ನ ನೀವು ಗುಣಾಕಾರ ಮಾಡಿದ್ರ ಅಂದ್ರ ಸೈನ್ ತೀಟಾ ಐತಿ, ಸೈನ್ ತೀಟಾದ ಅಪೋಸಿಟ್ ಫಂಕ್ಷನ್ ಯಾವ್ದ್ರಿ ಕೊಸೆಕ್ ತೀಟಾ, ಇವ್ನ ಎರಡೂನು ನೀವು ಗುಣಾಕಾರ ಮಾಡಿದ್ರ ಇದರದ ಆನ್ಸರ್ ಎಷ್ಟು ಬರ್ತೈತ್ರಿ 1 ಬರ್ತೈತಿ ಅಂತ ತಿಳ್ಕೊಂಡಿವ್ ನಾವು. ನೋಡ್ರಿ ಇವೆಲ್ಲ ಬಹಳ ಇಂಪಾರ್ಟೆಂಟ್ ರಿಸಲ್ಟ್ ಅದಾವ್ರಿ. ಮುಂದೆ ಇನ್ನೊಂದು 2 ಕ್ಲಾಸ್ ಆದ್ಮೇಲೆ ನಾನು ಪ್ರಿವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡ್ತೇನೆ. ಬಹಳ ಸ್ಲೋ ಹೊಂಟಿವಿ ಈಗ ನಾವು. ಸೊ ಅಲ್ಲಿ ಡೈರೆಕ್ಟ್ಲಿ ಬಂದ್ಬಿಡ್ತೈತ್ರಿ ಕ್ವಶನ್ ಒಳಗ. ಸೊ ಇಮಿಡಿಯೇಟ್ಲಿ ಅದು ನಿಮ್ಮ ಮೈಂಡಿಗೆ ಫ್ಲಾಶ್ ಆಗ್ಬೇಕ್ರಿ. ಓಕೆ, ಸೊ ಎರಡು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಪೋಸಿಟ್ ಇದ್ದಂತಾವ್ ನಾವು ಗುಣಾಕಾರ ಮಾಡಿದೀವಿ ಅಂತಂದ್ರ ಅದರದ ವ್ಯಾಲ್ಯೂ ಏನ್ ಬರ್ತೈತಿ 1 ಬರ್ತೈತಿ. ಹಂಗಾದ್ರ ಸರ್ ಮತ್ತೇನ್ರ ಬರಿಬಹುದೇನ್ರಿ? ಯಾಕೆ ಬರೆಯಕ್ಕಾಗಂಗಿಲ್ಲ, ಬರೀವ್ರಿ ಒಂದ್ಸಲ ಎಲ್ಲಾ ವ್ಯಾಲ್ಯೂಸ್ ಬರೆದ್ ಬಿಡ್ತೇನ್ರಿ. ನೋಡ್ರಿ ಏನ್ ತಿಳ್ಕೊಂಡಿವ್ ನಾವು, ಸೈನ್ ತೀಟಾನ ಅದರದ ಅಪೋಸಿಟ್ ಫಂಕ್ಷನ್ ಕೊಸೆಕ್ ತೀಟಾ ಇದರ ಜೊತೆ ನಾವು ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತೈತಿ 1 ಬರ್ತೈತಿ. ಈ ಕೆಲವೊಬ್ರು ಹುಡುಗರಿಗೆ ಸಣ್ಣ ಪುಟ್ಟ ಡೌಟ್ ಇರ್ತಾವ್ರಿ. ಅವ್ರ ಅನ್ಬೋದು ಸರ್ ಮೊದಲು ಕೊಸೆಕ್ ತೀಟಾ ಬರೋದು ಆಮೇಲೆ ಸೈನ್ ತೀಟಾ ಬರೋದ್ರು ಅವಾಗೂ 1 ಬರ್ತೈತೇನ್ರಿ? ಎಸ್, ಅವಾಗೂ 1 ಬರ್ತೈತಿ. ಓಕೆ, ಯಾಕಂದ್ರೆ ಗುಣಾಕಾರ ಒಳಗೆ ಹೆಂಗಿದ್ ಗೊತ್ತೇನ್ರಿ, ಎ ಇಂಟು ಬಿ ಮಾಡಿದಾಗ ಮತ್ತ ಬಿ ಇಂಟು ಎ ಮಾಡಿದಾಗ ಎರಡೂ ಕೇಸ್ ಒಳಗೆ ರಿಸಲ್ಟ್ ನಿಮ್ಗೆ ಸೇಮ್ ಬರ್ತದೆ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡೋದಾದ್ರ, ಈಗ 6 ಮೂರ್ಲೆ ಎಷ್ಟು ಬರ್ತೈತಿ 18 ಬರ್ತೈತಿ. 3 6ಲೆ ಎಷ್ಟು ಬರ್ತೈತಿ ಅದು 18 ಬರ್ತೈತಿ. ಹಂಗ ಸೈನ್ ತೀಟಾ ಇಂಟು ಕೊಸೆಕ್ ತೀಟಾ ಮಾಡಿದ್ರು 1 ಬರ್ತೈತಿ, ಕೊಸೆಕ್ ತೀಟಾ ಇಂಟು ಸೈನ್ ತೀಟಾ ಮಾಡಿದ್ರು 1 ಬರ್ತೈತಿ. ಇರ್ಲಿ, ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲ, ನಮ್ ಕೆಲಸ ಅದ, ರೈಟ್? ಇರ್ಲಿ. ಸೊ ಇದು ಒಂದಾತ್ರಿ. ಸೆಕೆಂಡ್ ನಾ ಏನ್ ಹೇಳಿನ್ರಿ, ಸೆಕೆಂಡ್ ನಾ ಏನ್ ಹೇಳಿನ ಅಂತಂದ್ರ ಕಾಸ್ ತೀಟಾ. ಕಾಸ್ ತೀಟಾದ ಅಪೋಸಿಟ್ ಯಾವ್ದಪ್ಪ? ಸೆಕ್ ತೀಟಾ. ಸೊ ಕಾಸ್ ತೀಟಾ ಅದರದ ಅಪೋಸಿಟ್ ಫಂಕ್ಷನ್ ಜೊತೆ ಗುಣಾಕಾರ ಮಾಡಿದಾಗ ನಮ್ದು ಆನ್ಸರ್ ಎಷ್ಟು ಬರ್ತೈತ್ರಿ ಸರ್? 1 ಬರ್ತೈತಿ. ಕಾಸ್ ತೀಟಾ ಇಂಟು ಸೆಕ್ ತೀಟಾ ಈಕ್ವಲ್ಸ್ ಟು 1. ಹಂಗಾದ್ರೆ ಇನ್ನೊಂದು ಐತಲ್ ಸರ್ ಟರ್ಮ್? ಎಸ್, ಯಾವ್ದೈತ್ರಿ? ಟ್ಯಾನ್ ತೀಟಾ ಅದರದ ಅಪೋಸಿಟ್ ಫಂಕ್ಷನ್ ಯಾವ್ದ್ರಿ? ಕಾಟ್ ತೀಟಾ ಈಕ್ವಲ್ಸ್ ಟು 1. ಸೊ ನೆಲ್ಪಿಟ್ಕೊಡಿ. ಓಕೆ, ಇದನ್ನ ಏನ್ ಮಾಡ್ರಿ, ಇವನ್ನ ವ್ಯಾಲ್ಯೂಸ್ ನ ನೆಲ್ಪಿಟ್ಕೊಡಿ. ಬಟ್ ಈ ವ್ಯಾಲ್ಯೂಸ್ ನ ಎಲ್ಲಿದಿಂತ್ರ ತಗೊಂಡ್ ಬಂದೀವಿ ನಾವು ಅದನ್ನು ಹೇಳೇನ್ರಿ. ಸೈನ್ ತೀಟಾ ಇದನ್ನ ಏನಂತ ಬರಿಬಹುದು ಅಂತ ಹೇಳಿನ್ರಿ, ಇದನ್ನ 1 ಬೈ ಕೊಸೆಕ್ ತೀಟಾ ಅಂತ ಬರಿಬಹುದು ಅಂತ ಹೇಳಿ. ಅಥವಾ ಇಲ್ಲಿ ಕೊಸೆಕ್ ತೀಟಾ ಬರೀರಿ, ಇಲ್ಲಿ 1 ಬೈ ಸೈನ್ ತೀಟಾ ಅಂತ ಬರೀರಿ, ಎರಡು ಒಂದ್ರಿ. ಆಮೇಲೆ ಕಾಸ್ ತೀಟಾ, ಕಾಸ್ ತೀಟಾ ಇದನ್ನ ಏನಂತ ಬರಿಬಹುದ್ರಿ? 1 ಬೈ ಸೆಕ್ ತೀಟಾ ಅಂತ ಬರಿಬಹುದು. ಅಥವಾ ಇಲ್ಲಿ ಸೆಕ್ ತೀಟಾ ಬರೋದು, ಇಲ್ಲಿ 1 ಬೈ ಕಾಸ್ ತೀಟಾ ಅಂತ ಬರೀರಿ. ಆಮೇಲೆ ಟ್ಯಾನ್ ತೀಟಾ ಇದನ್ನ ನೀವು ಏನಂತ ಬರಿಬಹುದ್ರಿ? 1 ಬೈ ಕಾಟ್ ತೀಟಾ ಅಂತ ಬರಿಬಹುದು. ಅಥವಾ ಇಲ್ಲಿ ಕಾಟ್ ತೀಟಾ ಬರೋದು, ಇಲ್ಲಿ ಟ್ಯಾನ್ ತೀಟಾ ಬರೀರಿ, ಅವಾಗ ಇದು ವರ್ಕ್ ಆಕೈತ್ರಿ, ರೈಟ್? ಸೊ ಬೇಕಂದ್ರ ಅದನ್ನು ಒಂದು ಬರೆದ್ ಬಿಡ್ತೇನ್ರಿ. ಓಕೆ, ನಿಮ್ಗೆ ಕನ್ಫ್ಯೂಷನ್ ಬ್ಯಾಡ ಅಂದ್ರ. ಓಕೆ, ಈಗ ಇಲ್ಲಿ ನಾ ಏನ್ ಬರಿತೇನೆ ನೋಡ್ರಿ, ಇಲ್ಲಿ ಆರ್ ಅಂತ ಬರಿತೇನ್ರಿ. ಆರ್ ಅಂದ್ರ ಅಥವಾ. ಓಕೆ, ಸೊ ಇಲ್ಲಿ ಏನ್ ಮಾಡಬಹುದು ನೀವು? ಕೊಸೆಕ್ ತೀಟಾ ಇಸ್ ಈಕ್ವಲ್ ಟು ಇದನ್ನ ನೀವು ಏನ್ ಮಾಡಬಹುದ್ರಿ? 1 ಬೈ ಸೈನ್ ತೀಟಾ ಅಂತ ಬರಿಬಹುದು. ಓಕೆ, ಇಲ್ಲಿ ನಾನು ಅಥವಾ, ಓಕೆ, ಇಲ್ಲಿ ನೀವು ಏನ್ ಮಾಡಬಹುದ್ರಿ? ಸೆಕ್ ತೀಟಾ ಇಸ್ ಈಕ್ವಲ್ ಟು 1 ಬೈ ಕಾಸ್ ತೀಟಾ ಅಂತ ಬರಿಬಹುದು. ಅಥವಾ ಇದು ಏನೈತ್ರಲ್ಲ, ಓಕೆ, ಕಾಟ್ ತೀಟಾ ಇಸ್ ಈಕ್ವಲ್ ಟು 1 ಬೈ ಟ್ಯಾನ್ ತೀಟಾ ಅಂತೂ ಬರಿಬಹುದು. ಓಕೆ, ಸೊ ಇವತ್ತಿನ ಕ್ಲಾಸ್ ಒಳಗಡೆ ನಾವು ಏನ್ ಕಲ್ತೀವಿ ನೋಡ್ರಿ, ಟ್ರಿಗ್ನೋಮೆಟ್ರಿ ಅಂದ್ರೆ ಏನು, ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಒಳಗಡೆ ನಾವು ಸೈಡ್ಸಿಗೆ ಯಾವ ರೀತಿ ಹೆಸರು ಕೊಡಬೇಕು, ಹೈಪೋಟನಸ್ ಯಾವ್ದು ಸೈಡಿಗೆ ಕರಿತೀವಿ, ಅಪೋಸಿಟ್ ಸೈಡ್ ಯಾವ್ದಕ್ ಕರಿತೀವಿ, ಅಡ್ಜಸೆಂಟ್ ಸೈಡ್ ಯಾವ್ದಕ್ ಕರಿತೀವಿ, ರೈಟ್? ಅದಾದ್ಮೇಲೆ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಕಲ್ತೀವಿ. ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ. ಉಳಿದ 3 ಟ್ರಿಗ್ನೋಮೆಟ್ರಿಕ್ ಟರ್ಮ್ಸ್ ಇದ್ರದ್ದು ಉಲ್ಟಾ ಇರ್ತಾವ ಅಂತ ಹೇಳಿ.
ಸೊ ಸೈನ್ ಥೀಟಾದ ಉಲ್ಟಾ ಕೊಸೆಕ್ ಥೀಟಾ, ಕಾಸ್ ಥೀಟಾದ ಉಲ್ಟಾ ಸೆಕ್ ಥೀಟಾ, ಟ್ಯಾನ್ ಥೀಟಾದ ಉಲ್ಟಾ ಕಾಟ್ ಥೀಟಾ. ಆಮೇಲೆ ಅದ್ರದ್ದು ಡೆಫಿನೇಷನ್ಸ್ ನ ನೋಡ್ಕೊಂಡಿವಿ. ಸೈನ್ ಥೀಟಾದ ಡೆಫಿನೇಷನ್ ಏನಾಕತ್ರಿ, ಕಾಸ್ ಥೀಟಾದ ಏನಾಕತಿ, ಟ್ಯಾನ್ ಥೀಟಾದ ಏನಾಕತಿ, ಹೌದಾ. ಆಮೇಲೆ ಒಂದೆರಡು ಸಣ್ಣ ಪಾಯಿಂಟ್ಸ್, ಇವ್ರ ಮಧ್ಯೆ ಯಾವ ರೀತಿ ಸಂಬಂಧ ಐತಿ ಅಂದ್ರೆ ಅಪೋಸಿಟ್ ಫಂಕ್ಷನ್ಸ್ ಮಧ್ಯೆ ಯಾವ ರೀತಿ ಸಂಬಂಧ ಐತಿ. ಅಪೋಸಿಟ್ ಫಂಕ್ಷನ್ಸ್ ಬಗ್ಗೆ ಅಷ್ಟ ಸ್ಟಡಿ ಮಾಡಿವ್ ನಾವು ಇವತ್ತು. ಸೈನ್ ದ ಅಪೋಸಿಟ್ ಕೊಸೆಕ್, ಇವ್ರಿಬ್ಬರ ಮಧ್ಯೆ ಯಾವ ರೀತಿ ಸಂಬಂಧ ಐತಿ. ಸೊ ಒಂದು ಸಂಬಂಧ ಇಲ್ಲೇ ಐತ್ರಿ, ಇನ್ನೊಂದು ಸಂಬಂಧ ಈ ರೀತಿ ಐತಿ. ಬಟ್ ಆಕ್ಚುಲಿ ಇದಕ್ ನಾವು ಒಂದೇ ರೀತಿ ಅಂತ ಕರಿತೀವಿ. ಯಾಕೆ ಹೇಳ್ರಿ, ಈ ಕೊಸೆಕ್ ಥೀಟಾನ ನೀವು ಇಲ್ಲಿ ಕಳಿಸ್ಬಿಟ್ರಿ ಅಂತ ತಿಳ್ಕೊರಿ, ನಿಮಗೆ ಇದ ಈಕ್ವೇಶನ್ ಬರ್ತೈತ್ರಿ. ಅಂದ್ರೆ ಇದು ಸೆಪರೇಟ್ ಅಂತಲ್ಲ, ಬಟ್ ನಿಮಗ್ ಗೊತ್ತಾಗ್ಲಿ ಅಂತ ನಾನು ಒಂದ್ ಸ್ವಲ್ಪ ಸೆಪರೇಟ್ಲಿ ಬರ್ದೆ. ನೀವು ಬೇಕಾದ್ರೆ ಇದನ್ನ ಸೆಪರೇಟ್ಲಿ ನೀವು ನೆಲ್ಪಿಟ್ಕೋತಿರ ನೆಲ್ಪಿಟ್ಕೋಬಹುದ್ರಿ, ಅಥವಾ ಇದನ್ನ ಒಂದ್ ನೆಲ್ಪಿಟ್ಕೊಂಡ್ರು ಸಾಕ. ಸರ್ ಏನಿಲ್ರಿ, ಈ ಕೊಸೆಕ್ ಥೀಟಾ ಇಲ್ಲಿ ಕಳಿಸ್ಬಿಟ್ಟಿವ್ ಅಂದ್ರೆ ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾ ಈಕ್ವಲ್ ಟು 1 ಆಗ್ಬಿಡ್ತೈತ್ರಿ. ಓಕೆ ರೈಟ್. ಸೊ ಈ ಕ್ಲಾಸ್ನ ಬಹಳ ನೀಟಾಗಿ ಫಾಲೋ ಮಾಡ್ರಿ. ಓಕೆ, ಆಮೇಲೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಓಕೆ, ನೀವು ಈ ಕ್ಲಾಸ್ ಹೆಂಗ್ ಅನಿಸ್ತಿ ಅಂತ ಹೇಳಿ ನಾವು ಓದ್ತಿರ್ತೇನ್ರಿ ನಿಮ್ಗೆಲ್ಲ ಕಮೆಂಟ್ಸ್. ರೈಟ್. ಸೊ ಚಲೋ ಅನಿಸ್ತಿ ಅಂತ ಚಲೋ ಅನಿಸ್ತಿ ಅಂತಂದ್ರೆ ಚಲೋ ಅನಿಸ್ತೈತೆ ಅಂತ ಹೇಳ್ರಿ. ಓಕೆ, ಸೊ ಇನ್ನೂ ಐತ್ರಿ, ಇದು ಕ್ಲಾಸ್ ಭಾಳ ದೊಡ್ಡದೈತ್ರಿ. ಟ್ರಿಗ್ನೋಮೆಟ್ರಿ ಟಾಪಿಕ್ ಭಾಳ ದೊಡ್ಡದೈತಿ. ಇದು ಮೋಸ್ಟ್ಲಿ 7-8 ಕ್ಲಾಸ್ ಹೋಗ್ಬೋದ್ರಿ. ಓಕೆ ರೈಟ್. ಇವತ್ತು ನಾವು ಬರೀ ಬೇಸಿಕ್ಸ್ ಅಷ್ಟ ನೋಡ್ಕೊಂಡಿವಿ. ಸ್ವಲ್ಪ ನಿಮಗೆ ತಿಳಿಲಾಕ ಸ್ವಲ್ಪ ಟೈಮ್ ತಗೊಂತಿತ್ತಂದ್ರ ಏನ್ ಮಾಡ್ರಿ, ಇನ್ನೊಂದ್ಸಲ ವಿಡಿಯೋ ನೋಡ್ರಿ, ನೋಟ್ಸ್ ಮಾಡ್ರಿ, ಅದನ್ನ ಇನ್ನೊಂದ್ಸಲ ರಿವಿಷನ್ ಮಾಡ್ರಿ, ಅರ್ಥ ಆಕೈತಿ. ಏನ್ ಅಂತ ಪರಿ ಏನ್ ಡಿಫಿಕಲ್ಟ್ ಇಲ್ಲ. ಓಕೆ ರೈಟ್. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇನ್ನೊಂದು ವಿಷಯ ಹೇಳೋದೈತ್ರಿ ನಿಮ್ಗೆ. ಬಹಳಷ್ಟು ಜನ ಸ್ಟೂಡೆಂಟ್ಸ್ ನಾವು ಹೇಳಿದೀವಿ ಆನ್ಲೈನ್ ಬ್ಯಾಚ್ ಮಾಡಾಕತ್ತೀವಿ ಅಂತೇಳಿ. ಸೊ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಕಾಲ್ ಮಾಡಿ, ಸರ್ ಆಫ್ಲೈನ್ ಬ್ಯಾಚಸ್ ನಮಗೆ ಬೇಕಾಗ್ಯಾವು, ನಾವು ಧಾರವಾಡದಾಗ ಬಂದ ನಿಮ್ಮ ಮುಂದ್ಗಡೆ ನಿಮ್ಮ ಕ್ಲಾಸ್ ಒಳಗಡೆ ಕೂಡ್ಬೇಕಂತ ಮಾಡೀವಿ ಅಂತೇಳಿ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಹೇಳಿರಿ. ಸೊ ಅದನ್ನು ನಾವು ಶಾರ್ಟ್ಲಿ ಸ್ಟಾರ್ಟ್ ಮಾಡೋತೀವಿ. RRB ಗ್ರೂಪ್ ಡಿ ಎಕ್ಸಾಮ್ ಆಫ್ಲೈನ್ ಬ್ಯಾಚ್ ನಾವು ಆದಷ್ಟು ಜಲ್ದಿನ ಸ್ಟಾರ್ಟ್ ಮಾಡತ್ತೀವಿ. ಸೊ ಒಂದ್ ವೇಳೆ ನೀವು ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರಿ, ಆಫ್ಲೈನ್ ಬಂದು ನೀವು ಕಲಿಬೇಕಂತ ಮಾಡಿದ್ರಿ, ಮ್ಯಾಥ್ಸ್ ನಾನ ತಗೊಂತೇನ್ರಿ, ಆಪ್ಟಿಟ್ಯೂಡ್ ನಾನ ಕಲಿಸ್ತೇನೆ. ಓಕೆ, ಆಫ್ಲೈನ್ ಬ್ಯಾಚ್ ಒಳಗಡೆ. ಸೊ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರಿಪ್ಪ ಅಂತಂದ್ರೆ ಒಂದ್ ಸಲ ನೀವು ಕಾಲ್ ಮಾಡಿ ನಿಮ್ಮ ಹೆಸರನ್ನ ಬರ್ಸ್ರಿ. ಓಕೆ, ಇಲ್ಲಿ ತೆಳಗೆ ಏನು ನಂಬರ್ ಬರ್ತಿರ್ತೈತಲ್ಲ, ಈ ನಂಬರಿಗೆ ಒಂದ್ಸಲ ಕಾಲ್ ಮಾಡಿ RRB ಗ್ರೂಪ್ ಡಿ ಎಕ್ಸಾಮ್ ಆಫ್ಲೈನ್ ಬ್ಯಾಚಸ್ಗೆ ನಾನು ಬರ್ಬೇಕಂತ ಮಾಡೀನ್ರಿ. ಸೊ ನಿಮ್ಮ ಹೆಸರು ಬರ್ಸ್ರಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಹ್ಯಾವ್ ಅ ನೈಸ್ ಡೇ.